ಸರ್ವೇ ಜನ ಸುಖನೋ ಸರ್ವ ಜೀವಿ ಸಂಕುಲ ಸುಖಿನೋ ಎಲ್ಲರನ್ನು ರಕ್ಷಿಸುವ ಭಾರ ನಿನ್ನದು ತಾಯಿ. ನಿಮ್ಮ ಕೋರಿಕೆ ಬಹಳ ವಿಶೇಷವಾಗಿದೆ ಗೌಡ್ರೆ. ಈಗಿನ ಜನರೆಲ್ಲ ತನ್ನ ಮಕ್ಕಳಿಗೆ ತನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ರ, ನೀವು ಇಡೀ ಜೀವ ಸಂಕುಲಕ್ಕೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ರಿ. ನಿಮ್ಮ ಮನಸ್ಸು ಬಹಳ ದೊಡ್ಡದು ಗೌಡ್ರೆ. ಮಾನವನು ಮಾತನಾಡಲಿಕ್ಕೆ ಬರುವ ಬುದ್ಧಿಜೀವಿ, ಆದರೆ ಪ್ರಾಣಿ ಪಕ್ಷಿಗಳು ಮೂಕ ಜೀವಿಗಳು. ಅವುಗಳ ಬೇಕು ಬೇಡಗಳನ್ನು ಕೇಳಿ ತೀರಿಸುವರಾರು ಈ ಮಹಾತಾಯಿ. ಈ ತಾಯಿ ಎಲ್ಲರನ್ನು ರಕ್ಷಿಸಿ ಸಕಲ ಜೀವಿ ಸಂಪತ್ತಿಗೆ ಒಡತಿಯಾಗಿ ಇಲ್ಲಿ ನೆಲೆಸಿದ್ದಾರೆ. ಯಾರು ಏನು ಕೊಡಬೇಕು ಏನು ಬಿಡಬೇಕು ಅನ್ನೋದು ಈ ತಾಯಿಗೆ ಮಾತ್ರ ಗೊತ್ತು. ಸರ್ವವೂ ಈ ತಾಯಿಯ ಪ್ರೇರಣಾ ಶಕ್ತಿಯಿಂದ ನಡೆಯುವುದು. ದಾನವಂತರ ಮನೆತನದಿಂದ ಧರ್ಮದ ಮಾತು ಗೌಡ್ರೆ, ಧರ್ಮದ ಮಾತು. ಹಂಗೆ ಗೌಡ್ರ, ಬಹಳ ದಿನಗಳ ನಂತರ ಅಮ್ಮನ ದರ್ಶನಕ್ಕೆ ಬಂದಿರಿ. ಆ ತಾಯಿ ನಿಮ್ಗೆ ಒಳ್ಳೆಯದನ್ನೇ ಮಾಡಿ. ಮತ್ತೇನ್ ಗೌಡ್ರ ವಿಶೇಷ? ವಿಶೇಷ ಏನು ಬಂತು ಪೂಜಾರಪ್ಪನವರೇ, ನನ್ನ ಮಗನ ಮದುವೆಯ ವಿಷಯ ಸಶಿಷ್ಟವಾಗಿ ಉಳಿತು. ನನಗೂ ವಯಸ್ಸಾಯ್ತು. ಆದಷ್ಟು ಬೇಗ ಇರುವ ಒಬ್ಬ ಮಗನಿಗೆ ಒಂದು ಒಳ್ಳೆಯ ಕನ್ಯೆಯನ್ನು ಹುಡುಕಿ ಅವನ ತಲೆಯ ಮೇಲೆ ಅಕ್ಷತೆ ಹಾಕಿಬಿಟ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಹಿಡಿತು. ಆ ವಿಷಯದ ಬಗ್ಗೆನೇ ನಿನ್ ಜೊತೆ ಮಾತಾಡಬೇಕಂತ ದೇವಸ್ಥಾನಕ್ಕೆ ಬಂದಿದ್ದೆ. ಹಾಗಾದ್ರೆ ಗೌಡ್ರ, ಒಳ್ಳೆ ಸುದ್ದಿನ ಹೇಳಿದ್ರಿ. ಇನ್ನು ಒಂದು ವಾರ ನಿಮ್ಮ ಮಗನ ಮದುವೆ ಮಾಡ್ಬಿಡೋಣ. ಒಂದು ವಾರದಲ್ಲಿ? ಅದು ಹೇಗೆ ಪೂಜಾರಪ್ಪನವ್ರೆ? ನಮ್ಮೂರು ಶಿವರುದ್ರಪ್ಪ ಗೌಡ್ರಿ ನಿಮ್ಗೆ ಪರಿಚಯ ಇರ್ಬೇಕಲ್ಲ. ಶಿವರುದ್ರ ಗೌಡ್ರಿ? ಹಾ, ಹಳೆಯ ಪರಿಚಯ. ಭೇಟಿಯಾದಾಗಲೂ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಒಳ್ಳೆಯ ಸ್ನೇಹಿತರುಗಳು ಅವರು ಕೂಡ. ಅವರಿಗೆ ಪ್ರೇಮ ಅನ್ನೋ ಒಬ್ಬಳ ಮಗಳಿದ್ದಾಳೆ. ಹೌದೇ? ಸಾಕಷ್ಟು ಓದಿಕೊಂಡಿದ್ದಾಳೆ, ಲಕ್ಷಣವಾಗಿದ್ದಾಳೆ ಗೌಡ್ರೆ. ನೀವು ದೇವಸ್ಥಾನಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಶಿವರುದ್ರ ಗೌಡರು ಶಾರದಮ್ಮನವರು ದಂಪತಿ ಸಮೇತವಾಗಿ ದೇವಸ್ಥಾನಕ್ಕೆ ಬಂದಿದ್ರು. ನಮ್ಮ ಮಗಳ ಮದುವೆ ವಿಷಯ ಮಾತನಾಡಿ ಈಗ ಹೋದರಕ್ಕ. ಹಾಗಾದ್ರೆ ಆ ಹುಡುಗಿ ನಮ್ಮ ಮಗನಿಗೆ ತಕ್ಕ ಜೋಡಿ ಆಗಬಹುದು ಪೂಜಾರಪ್ಪನವ್ರೆ? ಗೌಡ್ರ, ನಾನ್ ತೋರ್ಸೋಟನ್ನೇ ಅಂತಿದ್ದಲ್ರಿ. ಗುಣದೊಳಗ ರೂಪದೊಳಗ ಸತಿ ಸಾವಿತ್ರಿ ಇದ್ದಂಗ. ಒಂದ ಮಾತನ್ನ ಹೇಳಕ್ಕಂದ್ರ ನಿಮ್ಮಂತ ಮಹಾಲಕ್ಷ್ಮಿ ಇದ್ದಂಗ. ಆಯ್ತು ಪೂಜಾರಪ್ಪನವ್ರೆ, ರೋಗಿ ಬಯಸಿದ್ದು ಹಾಲು ಹಣ್ಣು, ವೈದ್ಯ ಹೇಳಿದ್ದು ಹಾಲು ಹಣ್ಣು ಎನ್ನುವ ಹಾಗೆ ನನ್ನ ಮಗನಿಗೆ ಒಂದು ಒಳ್ಳೆಯ ಕನ್ಯೆಯನ್ನು ಹುಡುಕಿ ನನ್ನ ತಲೆಯ ಮೇಲಿನ ಜವಾಬ್ದಾರಿ ಕಡಿಮೆ ಮಾಡಿದ್ರಿ. ಆದಷ್ಟು ಬೇಗ ಈ ಶುಭ ಕಾರ್ಯ ನಡೆಸಿಕೊಂಡು ಮತ್ತೆ. ಯಾರು ಬೇಡ ಅಂತಾರೆ ಗೌಡ್ರ? ನಾಳೆನೆ ಕೆನ್ನೆ ನೋಡಕ್ ಬರ್ತೀವಿ ಅಂತ ಶಿವರುದ್ರಬಿಡ್ತೀನಿ. ಆಯ್ತು ಪೂಜಾರಪ್ಪನವ್ರೆ, ನಾಳೆನೇ ಹೋಗಿ ಬಂದ್ರು. ಸರಿ. ಮತ್ತೆ ಈ ವರದಕ್ಷಿಣ ವರೋಪಚಾರ ವಿಷಯವಾಗಿ ಏನಾದ್ರು? ಅವ್ರೇನು ಕೊಡುವುದು ಬೇಡ. ನನ್ನದೇ ಆದ ಆಸ್ತಿ ಸಾಕಷ್ಟು ಇರುವಾಗ ಅವರು ಕೊಡುವ ವರದಕ್ಷಿಣ ಆಸ್ತಿ ನಮಗಿಲ್ಲ. ಕೊಟ್ಟಾರೆ ಅವರ ಮಗಳು ನಮ್ಮ ಮಗನಿಗೆ ತಕ್ಕ ಹೆಂಡತಿಯಾಗಿ, ನಮ್ಮ ಮನೆಯ ಸೊಸೆಯಾಗಿ, ನಮ್ಮ ಮನೆತನವನ್ನು ಸರಿದೂಗಿಸಿಕೊಂಡು ಹೋಗುವ ಜವಾಬ್ದಾರಿ ಅವಳಿಗೆ ಒಪ್ಪಿದ್ರೆ ಸಾಕು. ಆಗಲ್ಲ ಗೌಡ್ರ, ನೀವೇನ ದೊಡ್ಡ ಶ್ರೀಮಂತರು ವರದಕ್ಷಿಣೆ ಬೇಡ ಅಂದ್ರಿ. ಮತ್ ನಮ್ಮ ಮಟ್ಟ ತುಂಬೋದ. ಆಯ್ತು ಪೂಜಾರಪ್ಪನವ್ರೆ, ನಿಮ್ಗೆ ಕಾಣಿಕೆ ಮುಗಿಸೋಣ. ಎಷ್ಟು ಮಾಡಿದ್ರು ಒಳ್ಳೆಯದಾಗುತ್ತೆ. ನೀರಿಗೂ ಬರ ಬಂತು. ಈಗ ಒಂದು ಕೊಡ ಪಾಳೆ ಕಚ್ಚಿದೆಪ್ಪ ಅಂದ್ರ ಒಂದು ಕೊಡ ತುಂಬಬೇಕಾದ್ರೆ ಸಂಜೆ ಆಗುತ್ತಾ. ಸೌಕರ ಮನೆಗೆ ನೋಡ್ತೀಯ ಸಿಕ್ಕಾಬಿಟ್ಟೆ ಕೆಲಸ. ಏನ್ ಯಾಕೆ ಇರುವಲ್ಲಕ್ಕ, ಈ ಕೊಡಲ್ಲಿ ಪಾಳೆ ಕೆಟ್ಟು ಹೋಗ್ತೀನಿ, ಆಮೇಲೆ ಬಂದು ಅಯ್ಯೋ ಯುವ ಬಂಧನ ಸಂಘ ಹೂಮರ ಮೂಳ ಎಷ್ಟಕ್ಕೆ ಹೂ ಮಾರ್ತೀರ ಅಂತ ಹೇಳ್ತಾರೆ. ಇವನ ಒಳಗಿನ ದತ್ತ ಬೇರೆ. ಬರ್ಲಿ ಇವ್ಗೆ ಏನಾದ್ರೂ ಸುಳ್ಳು ಹೇಳಿ ಪಂಟು ಬಡ್ದು ಪುಗ್ಸೆಟ್ಟೆ ಊರಿಸ್ಕೊಂಡು ನೀರು ತುಂಬಿಕೊಂಡು ಕೊಡ ತಗೊಂಡು ಸೌಕರ್ಯಕ್ಕೆ ತಂದಿಟ್ಟು ಮಾಡ್ತೀವಿ.
ಸಂಪತ್ತಿಗೆ ಸವಾಲ್ ಪಿಕ್ಚರ್ ಆಗಿನ ದುರ್ಗಿ ನಿಂತ ನಿಂತಿಯಲ್ಲ ಮತ್ತೆ ನೀ ನನ್ನ ಜೋಡಿ ಬದಲೇಬೇಕಂತ ಮಾಡಿದ್ದೇನು? ನೀವು ಹೋದ್ರ ತಯಾರ ನೋಡು, ನೀನು ನನ್ನ ಮದುವೆ ಆಗ್ಬೇಕಾದ್ರೆ ನನ್ನ ಕಂಡೀಷನ್ ಬಾಳ ಇದಾವೆ. ಏನೋ ಕಂಡೀಷನ್? ನನ್ನ ಮದುವೆ ಮಾಡ್ಕೊಳ್ಳೋವಾಗ ದೊಡ್ಡ ಮನೆ ಇರ್ಬೇಕು, ಮನೆ ತುಂಬಾ ಹಾಲ್ ಇರ್ಬೇಕು, ಮನೆ ಮುಂದೆ ಒಂದು ಕಾರ್ಗೆ ಪೆಟ್ರೋಲ್ ಖಾಲಿಯಾಗಿರ್ಬೇಕು, ಇಲ್ಲ ಇದು ತುಂಬಿರ್ಬೇಕು, ಆ ಕಾರಲ್ಲಿ ಮುಂದೆ ಡ್ರೈವರ್ ಕಾರ್ ಹೊಡಿತಾ ಇರ್ಬೇಕು, ಹಿಂದ್ಗಡೆ ನಾನು ನನ್ನ ಗಂಡ ಕೂತ್ಕೊಂಡಿರ್ಬೇಕು, ನನ್ನ ಗಂಡ ಹಾಗೆ ಮಾತಾಡ್ತಾ ಚಿನ್ನ. ನಾವೀಗ ಕಾರ್ ತಗೊಂಡು ಗದಗ ಸಿಟಿ ಬಿಟ್ಟಿವಿ, ಹುಬ್ಬಳ್ಳಿ ಸಿಟಿ ಎಂಟ್ರಿ ಆಗಿವಿ. ಎಲ್ಲಿ ಹೋಗೋಣ? ಕಾರ್ ತಗೊಂಡು ಎಲ್ಲಿ ಹೋಗೋಣ? ಈಗ ಬರೋದು ಚೆನ್ನಮ್ಮ ಸರ್ಕಲ್. ಚೆನ್ನಮ್ಮ ಸರ್ಕಲ್. ಏ ಡ್ರೈವರ್, ಸಿದ್ದಾರ್ ರೋಡ್ ಮಟ್ಟ ಕಡೆ ಗಾಡಿ ಉಣ್ಕಲ್ ಕೆರೆಗೆ ಹೋಗೋಣ. ಉಣ್ಕಲ್ ಕೆರೆಗೆ ಡ್ರೈವರ್ ಹೊಡಿಯೋ ಉಣ್ಕಲ್ ಕೆರೆಗೆ. ರೋಡ್ಬೇಕು. ಈ ಉಣ್ಕಲ್ ಕೆರೆ ಪಾರ್ಕ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಕೂತ್ಕೊಳ್ಳೋಣ. ಹೊಟ್ಟಿ ತುಂಬಾ ಹಸಿತದೆ, ತಿನ್ನಕ್ಕೆ ಏನಾದ್ರು ತಗೊಂಡ್ ಬರ್ತೀರಾ? ಹೊರಗೆ ಗೊಂಜಾಳ ತೆನಿ ಸುಡಕತ್ತಾರಲ್ಲ ಚಿನ್ನ. ನನಗೆ ಗೋಬಿ ಅಂದ್ರೆ ತುಂಬಾ ಇಷ್ಟ. ಗೋಬಿ ತಗೊಂಡು ಗೋಬಿ ತಂದೆ ಚೆನ್ನಾಗಿ ಕಾರ್ ತಗೊಂಡಿರಿ ಈಗ. ಈಗ ಸೀದಾ ಗದಗ ಬಿಸಿ ಕೆರೆಗೆ ಹೋಗೋಣ. ಗದಗ ಬಿಸಿ ಕಡೆ ಡ್ರೈವರ್ ತಿರುಸೋ ಕಡೆ. ಚಿನ್ನ, ಈ ನೀರು ಎಷ್ಟು ಚೆನ್ನಾಗದವಲ್ಲಿ ಕೆರೆ ನೀರು. ಈ ನೀರಲ್ಲಿ ಜಳಕ ಮಾಡೋಣ. ಸ್ನಾನ ಮಾಡೋದು ಬೇಡ, ಬಟ್ಟಿ ಕಡೆ ಸಿಗದ ಬಂದ ನಾನ್ ನಿಮ್ ಮೇಲ್ ಅಜ್ಜ ತಿಕ್ಕು. ಆದ್ರೆ ಎಮ್ಮಿ ಡುಬ್ಬ ತಿಕ್ಕಿ ಮಾಡ್ಬೇಡ. ಈ ಬಸವಣ್ಣನ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಲ್ರಿ? ಹೌದೌದು, ಎಷ್ಟು ಚೆನ್ನಾಗಿದೆ. ಈ ಬಸವಣ್ಣನ ಈ ಕಡೆ ಕೈ ಮಾಡಿದಾರಲ್ಲ, ಎಲ್ಲಿಗೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ? ಎಲ್ಲಾ ಕಡೆ ತಿರುಗಾಡಿ ಸುಸ್ತಾಗಿರಿ, ಸೀದಾ ಅಜ್ಜವ್ರ ಮಠಕ್ಕೆ ಹೋಗ್ರಿ, ಪ್ರಸಾದ ಇರ್ತೈತಿ, ಊಟ ಮಾಡ್ರಿ ಅಂತ ಹೇಳ್ಯಾರ. ಏ ಡ್ರೈವರ್, ತಿರುಸೋ ಮಠದ ಕಡೆ ಬೇಡರಿ. ಯಾಣ ಮಠದ ಹಿಂದ್ಗಡೆ ಮೋತಿ ಹೋಟೆಲ್ ಇದೆ, ಅಲ್ಲಿ ಪೂರಿ ಬೆಟಗೇರಿ ಚಟ್ನಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಅಲ್ಲಿಗೆ ಹೋಗೋಣ. ಯಾಕೆ? ನಾ ಮಠದಾಗ ಅನ್ನ ಸಾರು, ಗೋಧಿ ಹುಕ್ಕಿ, ಮಿರ್ಚಿ ಬಜ್ಜಿ ಬಾಳ ಚೆನ್ನಾಗಿರ್ತದ, ಅಲ್ಲೇ ಹೋಗಿ ಊಟಕ್ಕ. ಬೇಡರಿ, ನನಗೆ ಪೂರಿ ಬೆಟಗೇರಿ ಚಟ್ನಿ ಅಂದ್ರೆ ತುಂಬಾ ಇಷ್ಟ, ಅಲ್ಲಿಗೆ ಹೋಗೋಣ. ಓ, ನಾ ನಿನ್ನ ಗಂಡ, ನಾ ಹೇಳ್ದಂಗ ನೀ ಕೇಳ್ಬೇಕು. ನಾನು ನಿನ್ನ ಹೇಳ್ತೀನಿ, ನಾ ಹೇಳ್ದಂಗ ನೀ ಕೇಳ್ಬೇಕು. ನಾ ಹೇಳ್ದಂಗ ಕೇಳಿಲ್ಲ, ಸ್ಟೇರಿಂಗ್ ತೊಗೊಂಡು ಹನಿಗೆ. ನಾ ಹೇಳ್ದಂಗ ನೀ ಕೇಳಿಲ್ಲ. ಸಂಗೀತ ಸಿಗಲ್ಲ ಸಂಗ ನೀನೇನು? ನನ್ ಜೋಡಿ ಇಷ್ಟೊತ್ತರ ಮಾತಾಡಿದ್ ನೀನೇನು? ನಾ ಏನೇನೋ ಕನ್ಸ್ಕೊಂಡಿದ್ದಲ್ಲ ಮಾರಾಯ. ನೀನು ಭರ್ಜರಿ ಕನಸಿನ ಲೋಕವಾಗಿದ್ದೆ. ನೀ ಹೇಳಿದಕ್ಕೆಲ್ಲ ನಾ ಹೂ ಅನ್ಕೋತ ನಿನಗೆ ಸಾಥ್ ಕೊಟ್ಟು ಅಂತ ಗಾಡಿ ತಗೊಂಡು ನಮ್ ಗಾಡಿ ಇಲ್ಲಿಂದ ಹುಬ್ಬಳ್ಳಿ ಬಿಸಿ ಕೆರೆಗೆ ಹೋತು, ಅಲ್ಲಿಂದ ಗದಗ ಬಿಸಿ ಕೆರೆಗೆ ಬಂತು. ಗವಾಗ ಮಠಕ್ಕೆ ಹೋಗಿ ಪುರಿ ಚಟ್ನಿ ಸಲುವಾಗಿ ಜಗಳ ಹತ್ತು. ಈ ಜಗಳ ಹತ್ಲಿಕ್ಕಂದ್ರೆ ಇನ್ನು ಕನಸಿನಾಗ ಏನೇನ್ ಆಗ್ತಿತ್ತೋ ಏನೋ. ನೋಡು, ಈ ಕನಸು ಕರೆ ಆಗ್ಬೇಕಂದ್ರ ನಾವ್ ಹೇಳ್ದಂಗ ದೊಡ್ಡ ಮನಿ ತುಂಬಾ ಹಾಳು, ಒಂದು ಕಾರು ಎಲ್ಲ ಇರ್ಬೇಕು. ನೋಡು ಎಷ್ಟು ಚಂದ ಕೇಳ್ತಾಳ್ರಿ, ಬೇಕಾದ್ರೆ ಬೇಡ ಬಿಡಿಸಿ ಕೇಳ್ದಾಗ ಮಾಡ್ತಾರೆ. ಆಮೇಲೆ ಅವು ನಾನು ನೋಡಿದ್ರೆ ಹೂ ಮಾಡ್ಕೊಂತ ಜೀವನ ಮಾಡವ, ಕಾರು ಬಂದು ನಾನು ಕೇಳ್ತಿಲ್ಲ. ಇದು ನಮಗ ಆಗೋ ಕೆಲಸ ಇತ್ತು ಹೇಳು ಮಾಡೋ. ಹೌದಾ? ಹಾಗಾದ್ರೆ ನಿನ್ ಗುಟ್ಟೆಗಿರೋ ಹೂ ನನಗ ನೋಡು, ಈ ಕೊಡ ಇಲ್ಲಿ ಪಾಳಕ್ಕೆ ಇಟ್ಟಿರ್ತೀನಿ, ಸೀದಾ ನೀರ್ ತುಂಬಿಕೊಂಡು ಕೊಡ ತಗೊಂಡು ಸಾವ್ರ ತಂದೆ ಹಿಂಗ ಮಾಡ್ಕೊತೀರಿ ಹುಡುಗಿ ಅವನ. ಇದಕ್ಕೆ ಗಂಟು ಬಿದ್ದು 3 ವರ್ಷ ಆಯ್ತು, ಒಟ್ಟ ಹೂ ಅನ್ನೋ ಒಂದು. ಇದಕ್ಕೆ ಬೆನ್ನ ಹತ್ತ ಬಗ್ಗೆ ಒಂದು ಹೆಣ್ಣಾಗಿ ಬೆನ್ನ ಹತ್ತಿದ್ರ ಹೂ ಅನ್ನತ್ತಿದ್ದಿ, ನಾ ಕಡ್ದವ್ರು ಕಡಿತಿತ್ತು. ನಾವು ದೊಡ್ಡ ಮದುವೆಯಾಗಿ ರೇಷನ್ ಕಡಿದೆ 2,000 ರೂಪಾಯಿ ತಗೊಳ್ಳಿ ಅಂದ್ರೆ ಒಳ್ಳೆ ಅಂತಾಳೆ ಇವ್ರು. ಅವನಿಗೆ ಕಡೆಗೆ ಹೆರಿಗೆ ಬರ್ತಾರ ತಗೋಬಾರ್ದ? ಸಾಕಾಗೋತ್ತಪ್ಪ, ಏನ್ ಮಾಡ್ಬೇಕು? ಹೆಂಗಾರ ಮಾಡಿ ಹುಡುಗಿ ನಮ್ಮ ಹೂವಿನ ಹುಟ್ಟಾಗಿ ಹಾಕೋಬೇಕಂತೀನಿ. ಇದಕ್ಕೈತಿ ಬರೀ ಕಾದು ಬಂಗ್ಲೇದ ಆಸೆ. ಏನಪ್ಪ ಮಾಡ್ಬೇಕು? ಓಹೋ, ಈ ಹುಡುಗಿ ಬಂತಲ್ರಿ, ಶಿವರುದ್ರಪ್ಪ ಗೌಡ್ರ ಮಗಳು ಪ್ರೇಮ. ಇವರು ತಂದೆ ತಾಯಿ ನೋಡಿಯ ದೇವರಂತವ್ರು. ಅಂತ ಹೊಟ್ಟೆಗೆ ಇದು ಹುಟ್ಟಿತ್ತಿದ್ರು, ಕಬ್ಬಿನ ಹೊಟ್ಟೆಗೆ ಶಿವರಂಗಿ ಹುಟ್ಟಿದಂಗ. ಮಗಳು ಸಾಕಷ್ಟು ಸಾಲಿ ಕಲಿ ಎತ್ತಿದ್ರು, ಕಲಿಯಾಕಂತ ಬೆಂಗಳೂರಾಗಿಟ್ರು. ಇದು ಸಾಲಿ ಕಡೆ ಎಲ್ಲ ಬರೀ ಲವ್ ಮಾಡಿದ್ರೆ ಕಲಿತಿದ್ರು. ಅವ್ನು ಯಾರೋ ವಿಕ್ರಮ್ ಅಂತ ಅವ್ನು ನಿಕ್ಕಿ ಲವ್ ಮಾಡ್ಯಾರ. ಇವರಿಬ್ರು ಪ್ರೇಮ ವ್ಯವಹಾರಕ್ಕೆ 4 ಹಾಕೋಣ. ಈಗ ಅನ್ನ ಹುಡುಕೊಂತ ಬರಕತ್ತಾಳ. ಬಂದ್ ನಮಗೇನಾಗತ್ರಿ, ನಾವು ಕೇಳಿದಷ್ಟು ನಮಗೆ ರೊಕ್ಕ ಕೊಡ್ತಾಳ. ಇಕ್ಕಿ ಕೊಟ್ಟ ಲವ್ ಲೆಟ್ರ್ ಅವನಿಗೆ ಕೊಡೋದು, ಅವ
ಲವ್ ಲೆಟರ್ ಇಕ್ಕಿ ಕೊಡೋದು ಹಿಂಗ್ ಮಾಡಿ ಇವ್ರು ಕೊಟ್ಟ ರೊಕ್ಕ ಎಲ್ಲ ಕುಡಿಸ್ಕೊಂಡು ಒಂದು ಮಾರ್ತಿ ಕಾರ್ ತಗೊಂಡು ನಮ್ಮ ಹುಡುಗಿ ಕರ್ಕೊಂಡು ಟೂರ್ ಹೋಗದ ಯಾರು ನೀನು? ಈ ದಾರಿ ಅಡ್ಡವಾಗಿ ನಿಂತಿರ್ಬೇಲ್ಲ. ಈ ದಾರಿಯಲ್ಲಿ ಬರ್ತಾ ನೀವು ಯಾರು ತಿಳ್ಕೊಂಡಿದ್ದೀಯ? ಈ ಊರ ಆಗರ್ಭ ಶ್ರೀಮಂತ ಶೂರದ್ರಪ್ಪ ಗೌಡ ಮಗಳು ಪ್ರೇಮ. ನಾನ್ ಮನಸ್ಸು ಮಾಡಿದ್ರೆ ನಿಮ್ಮಂತವ್ರ ನಾನ್ 100 ಜನವನ್ನು ಖರೀದಿ ಮಾಡ್ಬೋದು. ಯವ್ವ ನಾನು ಏನ್ ಖರೀದಿ ಮಾಡ್ತೀವಿ ಮನ್ಯಾಗ ಚಂದ ಅನ್ನೋದು ನಾಯಿ ಖರೀದಿ ಮಾಡು ಬಡವ್ರ ಅಂದ್ರೆ ಎಷ್ಟು ಬೇಕಾಬಿಟ್ಟಿ ಮಾತಾಡ್ತೀರವ್ವ. ನನ್ನ ಎದುರಿಗೆ ಯಾರು ಇಷ್ಟು ಧೈರ್ಯವಾಗಿ ಮಾತಾಡೋದಿಲ್ಲ. ಎಷ್ಟು ಉದ್ದಾಟ ಹೊಂದಿದ್ ಮಾತಾಡ್ಬೇಕಾದ್ರೆ ಯಾರಿರ್ಬೋದು? ಏ ಯಾರು ನೀನು? ನಿನ್ ಮುಖ ತೋರಿಸು. ನಿಮ್ಮಂತವ್ರಿಗೆ ಮಕ ತೋರ್ಸೋದು ಬಿಟ್ಟಿವಿ ಏನಿದ್ರು ಹಿಂದೆ ಬಸ್ ಸ್ಟ್ಯಾಂಡ್ ನೋಡ್ಕೊಂಡು ನನಗೆ ತಲೆಲ್ಲ ಮಾತಾಡ್ತೀಯ? ನೀನೀಗ ನಿನ್ ಮುಖ ತೋರಿಸದೆ ಹೋದ್ರೆ ನಿನ್ನ ಗುಂಡಿಟ್ಟು ನಾನ್ ಬೇಸಂಗ ಯವ್ವ ಒಂದು ಬುಲೆಟ್ ವೇಸ್ಟ್ ಮಾಡ್ತೀನಿ ಜಿಗಿದು ಹೋದ್ರೆ ಸತ್ ಹೋಗ್ತೇನೆ ನಾನು. ಇವು ಥರ್ಡ್ ಕ್ಲಾಸ್ ನನ್ನನ್ನೇ ಫೋನ್ ಮಾಡ್ಬೇಕು ನೋಡ್ತೀಯ? ಏನ್ ತಮಾಷೆ ಮಾಡಿದೀನಿ ಅವರ ನೋಡ್ದೆ ಇದ್ರ ಚಮತ್ಕಾರ ಹೇಗಿದೆ ಅಂತ. ನೀವು ಸೌಕಾರವ ನೀವು ಪಿಸ್ತೂಲ್ ತೋರ್ಸೋದಕ್ಕೆ ನಾವು ಹೆದರಬೇಕಲ್ರಿ ಮತ್ತೆ. ಹೋಗಿ ನಾನು ಹೇಳಿದ ಕೆಲಸ ಏನ್ ಮಾಡಿದೆ? ಅವರ ನಾನೊಂದು ಕೆಲಸ ಹಿಡಿತಂದ್ರೆ ಊರು ಹಿಡಿತಿದ್ದಾಗ ನಂದು ಕೆಲಸ ಆಗತ್ತಾನ ಆ ಕೆಲಸ ಬಿಡಂಗೇ ಇಲ್ಲ ಅವನು. ಅದಕ್ಕೆ ಸಂಘ ನೀನಿದ್ರಿಗೆ ನಾನಿನ್ನ ಹುಡ್ಕೊಂಡು ಬಂದಿರೋದು. ಏನ್ ಕೆಲಸ ಆಯ್ತು? ನನ್ನ ತಂದೆ ತಾಯಿಗಳು ನನಗೆ ಬೇರೆ ಕಡೆ ವರ ನೋಡಿ ಮದುವೆ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿರುವ ವಿಕ್ರಮ್ ನನ್ನ ಬಿಟ್ಟು ಬದುಕುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಪ್ರೇಮ ಪತ್ರದಲ್ಲಿ ಅವ್ರು ತಿಳಿಸಬೇಕಾದ ವಿಷಯವನ್ನೆಲ್ಲ ಬರ್ತಿದ್ದೀನಿ. ಆದಷ್ಟು ಬೇಗ ಈ ಪತ್ರವನ್ನು ಅವ್ರು ಮುಗಿಸ್ತು. ಹೇಳ್ರಿ ದೌಡ ಲೆಟರ್ ಮುಟ್ಟಿಸ ಬರ್ತೀನಿ. ಯಾವ ಪತ್ರ ಅಷ್ಟು ಕೊಟ್ಟು ಬೆಂಗಳೂರಿಗೆ ನಡ್ಕೊತೋಲೆ ಹೆಣ್ಮಕ್ಳಿಗೆ ಅಷ್ಟು ಫ್ರೀ ಐತಿ ಗಣಮಕ್ಳಿಗೆ ಇಲ್ಲವ. ನಾವು ತಿರುಗಿ ತರಿಸಿ ಜೋತ್ ಬಿದ್ದು ಹೋಗ್ಬೇಕಲ್ಲಿ. ನೀ ಯಾಕೋ ಜೋಗಿದ್ದೋಗ್ತೀಯ? ತವಾಗಿ 10,000 ಏಸಿ ಕ್ಲಿಪ್ ಕೊಚ್ಚಲ ಹೋಗು. ನೋಡ್ರಿ ಒಂದು ಲವ್ ಲೆಟರ್ ಕೊಟ್ಟು ಬರಕ್ 10,000 ರೂಪಾಯಿ ಯಾರಿಗೆ ತಿಂತ ಭಾಗ್ಯ? ನಿಮ್ಮ ಏನೋ ಲವ್ ಲೆಟರ್ ಇದ್ದು ಹೇಳ್ರಪ್ಪ ಕೊಟ್ಟು ಬಂದ್ಬಿಡ್ತೀವಿ. ಈಗ ಒಂದು 200 ರೂಪಾಯಿ ಕಡಿಮೆ ಮಾಡ್ಕೊಳ್ಳೋಣ ಮತ್ತೆ ಒದಿಸ್ಕೊಳ್ಳೋ ಉದ್ಯೋಗ ಹೇಳ್ಬೇಡ್ರಿ. ಪ್ರೇಮ ವ್ಯವಹಾರಷ್ಟಕ್ಕ ನಾವು ಕಾರ್ಕೋಣ ಹೋಗ್ಬೇಕವ್ರ. ನಾನು ಹೇಳಿದ ಕೆಲಸ ಆದಷ್ಟು ಬೇಗ ಆಗ್ಬೇಕು. ನೋಡ್ರಿ ಪ್ರೊಫೆಷನಲ್ ಕೊರಿಯರ್ ಲೇಟ್ ಆಗಿ ಮುಟ್ಟಬಹುದು. ನಾನು ಕೈ ಸಿಕ್ಕ ಲೆಟರ್ ಅವ್ರು ಮುಟ್ಟಿಸ್ತೀನಿ ನಿಮ್ಗೆ ಸಂದೇಶ ತಗೊಂಡ್ಬರ್ತೀನಿ. ನನ್ನ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟದಿಲ್ಲ. ಆದರೆ ಮನೆಯಲ್ಲಿ ನನ್ನ ತಂದೆ ತಾಯಿಗಳ ನಿರೀಕ್ಷೆಯೇ ಬೇರೆ. ನನ್ನ ಮನಸ್ಸಿನ ಆಸೆಯನ್ನು ಅವರು ತಿಳಿಸಿದರೆ ಅವರು ಒಪ್ಪಬಹುದೇ? ಇಲ್ಲ. ನನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡು ನನ್ನ ತಂದೆ ತಾಯಿಗಳಿಗೆ ನನ್ನ ಹಾಗೂ ವಿಕ್ರಮನ ಪ್ರೇಮದ ವಿಷಯ ತಿಳಿಸಿದ್ರೆ ಮನಸ್ಸಿಗೆ ಆಘಾತ ಮಾಡಿಕೊಳ್ಳೋದು ಖಂಡಿತ. ತಂದೆ ತಾಯಿ ಹೇಳಿದ ಮಾತನ್ನು ಕೇಳದೆ ಅಥವಾ ನನ್ನ ಮನಸ್ಸನ್ನು ನಾನು ಎಷ್ಟು ಹಿಡಿಸಲಿಟ್ಕೊಂಡು ಅದು ನನ್ನ ಮಾತು ಕೇಳ್ತಾನೆ ಇಲ್ಲ. ನನ್ನ ಪ್ರೀತಿ, ನನ್ನ ಪ್ರೇಮಕ್ಕೆ, ನನ್ನ ಮನಸ್ಸಿಗೆ ನಾನೆಂದೂ ಮೋಸ ಮಾಡೋದಿಲ್ಲ. ವಯಸ್ಸಾದವರ ಸುಖ ನೋಡೋದಕ್ಕಿಂತ ನನ್ನ ಸುಖವನ್ನು ನಾನೇ ನೋಡ್ಕೊಳ್ಬೇಕು. ಇದರಲ್ಲಿ ತಪ್ಪೇನೂ ಇಲ್ಲ. ಆದಿಶಕ್ತಿ ನಮಗೆ ಉಣ್ಣಲು ಯಾವ ಕೊರತೆ ಇಲ್ಲದೆ ಬೆಳೆದ ನಿಂತ ಮಗಳ ಚಿಂತೆಯೇ ವಿಪರೀತವಾಗಿ ಬಿಟ್ಟಿದೆ. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನ ಮನೆಯಲ್ಲಿಟ್ಟುಕೊಂಡು ಕೂಡುವುದೆಂದ್ರೆ ಉಡಿಯಲ್ಲಿ ಕೆಂಡ ಕಟ್ಟಿಕೊಂಡಂತೆ. ಈ ವಿಷಯವಾಗಿ ಪೂಜಾರಪ್ಪನವರಿಗೆ ಸಾಕಷ್ಟು ಸಲ ಹೇಳಿದ್ದೇನೆ. ಅವರಿಂದ ಯಾವ ಉತ್ತರವೂ ಬರಲಿಲ್ಲ. ಇನ್ನು ನಮ್ಮ ಮನೆಯವರಿಗಂತೂ ಮಗಳು ಸಾಕಷ್ಟು ಕಲಿತಿದ್ದಾಳೆ ಎನ್ನುವ ಸಂತೋಷವನ್ನು ಬಿಟ್ಟರೆ ಅವಳ ಮದುವೆ ಬಗ್ಗೆ ಚಿಂತೆಯೇ ಅವರಿಗಿಲ್ಲ. ಅಮ್ಮ, ಆದಷ್ಟು ಬೇಗ ನನ್ನ ಮಗಳು ಮದುವೆಯಾಗಿ ಅವಳು ತನ್ನ ಗಂಡನ ಜೊತೆ ಸುಖವಾಗಿರುವುದನ್ನ ಈ ತಾಯಿ ಕರುಳು ನೋಡಿ ಖುಷಿ ಪಟ್ಟರೆ ಅಷ್ಟೇ ಸಾಕಮ್ಮ, ಅಷ್ಟೇ ಸಾಕು. ಬನ್ನಿ ಬನ್ನಿ, ನಿಮ್ಮ ಬರುವಿಕೆನೇ ಕಾಯ್ತಾ ಇದ್ದೆ. ನೀವು ಬಂದದ್ದು ಸಾಕ್ಷಾತ್ ಆ ಬನಶಂಕರಿ ಅಮ್ಮನವರೇ ಬಂದಂತಾಯ್ತು. ನೋಡಿ, ನೀವಿಷ್ಟು ಆತುರದಿಂದ ಬಂದಿದ್ದೀರಿ ಅಂದಮೇಲೆ ಏನಾದ್ರೂ ಒಂದು ಒಳ್ಳೆ ಸುದ್ದಿ ತಂದಿರ್ಬೇಕಲ್ವೇ? ಅಂತೂ ನನ್ನ ಮುಖದ ಕಳ ಕಂಡಿಡಿದ್ರಲ್ಲ, ನನ್ನ ಮುಖದ ಕಳ ಕಂಡಿಡಿದ್ರ ಮೊದಲನೇದವ್ರ ನೀವ ನೋಡ್ರಿ. ಹಂಗ ಬಂದಿಲ್ರಿ ಅವ, ನಿಮಗೊಂದು ಸಂತೋಷ ಸುದ್ದಿ ತಗೊಂಡ ಬಂದೀನಿ. ಹೌದ್ರಿ, ಕೂಡ್ ಬರ್ರಿ. ಗೌಡ್ರೆ ಪಕ್ಕದಳ್ಯಾಗ ಒಂದು ದೊಡ್ಡ ಜಗಳ ಆಗೈತಲ್ಲ, ಅದನ್ನ ಬಗೆಹರಿಸಕ್ ಹೋಗ್ಯಾರ. ಇನ್ನೇನ್ ಬಂದ್ರು ಬರ್ತಾರ್ರಿ. ಪೂಜಾ
ಪೂಜಾರಪ್ಪನವ್ರೆ, ಗೌಡರು ಬಂದೇ ಬಿಟ್ರು ನೋಡ್ರಿ. ಅಷ್ಟೇ ಮಾಡ್ರಪ್ಪ, ಯಾರು ಬೇಡಂತಾರ? ಅಲ್ಲ, ಜಗಳ ಅಂತ ಬಗ್ಗೆ ಹೇಳ್ತಲ್ಲ, ಅದೇನಾದ್ರು ಸಮಸ್ಯೆ ಬಂದು ಈ ವಯಸ್ಸಿನ ಹುಡುಗರಿಗೆ ಬುದ್ಧಿನೇ ಇರಲ್ಲ ನೋಡಿ. ಯಾಕ್ರಿ? ಅಲ್ಲ, ಈ ಜಾತ್ರೆ ಉತ್ಸವ ಮಾಡೋದು ಎದರ ಸಲುವಾಗಿ? ಎಲ್ಲರೂ ತಮ್ಮ ಜಾತಿ ಭೇದ ಮರೆತು ಒಂದೆರಡು ದಿವಸನಾದ್ರೂ ಒಂದ ಮನೆಯವರಂಗ ಸಂತೋಷದಿಂದ ಕಾಲ ಕಳಿಬೇಕು ಅಂತ ಹೌದ್ರಿ. ಆ ಶಿವಪುರದ ಹುಡುಗರಿಗೆ ಸ್ವಲ್ಪ ಬುದ್ಧಿನೇ ಇಲ್ಲ. ಈ ಜಾತ್ರಾ ಕಮಿಟಿಯವರು ನಮ್ಮ ಮಾತು ಕೇಳುವಂತರು ಅಂತ ತಿಳ್ಕೊಂಡು ಈ ವರ್ಷ ಜಾತ್ರೆ ಮಾಡೋದು ಬೇಡ, ತೇರು ಎಳೆಯೋದು ಬೇಡ ಅಂತ ಹೇಳಿ ಜಾತ್ರೆ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ರಂತೆ. ಆ ಜಾತ್ರಾ ಕಮಿಟಿ ಹಿರಿಯರು ನನ್ನನ್ನು ಕರೆ ಕಳಿಸಿ, ನೋಡ್ರಪ್ಪ, ಈ ವಯಸ್ಸಿನ ಹುಡುಗರಿಗೆ ಅಷ್ಟು ತಿದ್ದಿ ಬುದ್ಧಿ ಹೇಳಿ ಜಾತ್ರೆಯ ಉತ್ಸವ ಸಾಂಗವಾಗಿ ನೆರವೇರುವಂತೆ ಮಾಡ್ರಪ್ಪ ಅಂತ ನನ್ನ ಮೇಲೆ ಭಾರ ಹಾಕಿದ್ರು. ಆ ಜಾತ್ರಾ ಕಮಿಟಿಯವ್ರನ್ನ, ವಯಸ್ಸಿನ ಹುಡುಗರನ್ನ ಒಂದು ಕಡೆ ಕೂಡಿಸ್ಕೊಂಡು, ನೋಡ್ರಪ್ಪ ಹುಡುಗರೆ, ಈಗೇನು ಜಾತ್ರಾ ಕಮಿಟಿಯ ಹಿರಿಯರು ಅದಾರಲ್ಲ, ಇವರೆಲ್ಲರೂ ನಿಮ್ಮ ವಯಸ್ಸು ದಾಟಿ ಬಂದವರು ಅದಾರ. ಅವ್ರಿಗಾದ ಅನುಭವದಷ್ಟು ನಿಮಗಿನ್ನೂ ವಯಸ್ಸಾಗಿಲ್ಲ. ಮನಸ್ಸಿನ ಮಾತು ಕೇಳಬೇಡಪ್ಪ, ಹಿರಿಯರ ಮಾತು ಕೇಳ್ರಿ. ಹಿರಿಯರ ಮಾತಿಗೆ ಬೆಲೆ ಕೊಡೋದನ್ನ ಕಲೀರಿ. ಯಾಕೆ ಇಂದಿಲ್ಲ ನಾಳೆ ನೀವು ಕೂಡ ಜಾತ್ರಾ ಕಮಿಟಿ ಹಿರಿಯರಾಗವರ. ಇದ್ದಿ ಬುದ್ಧಿ ಹೇಳಿ ತೇರು ಎಳೆಯಕ್ಕೆ ಹಚ್ಚಿ ಬರ್ಬೇಕಾದ್ರೆ ಇಷ್ಟೊತ್ತಾಯ್ತು. ನಮಸ್ಕಾರ ಗೌಡ್ರಿಗೆ, ನಮಸ್ಕಾರ. ಯಾವಾಗ ಬಂದ್ರೆ ಈಗ ತುಸವತ್ತಾದ್ರಿಪ್ಪ ಬಂದು ಇರ್ಬೇಕಪ್ಪ. ಊರಾಗ ದೊಡ್ಡವರು ನಿಮ್ಮಂತವ್ರು ಒಬ್ರಿಬ್ರು ಇರ್ಬೇಕು. ಅಂದ್ರ ಊರಾಗಿನ ಜನರಿಗೆ ಭಯ ಭಕ್ತಿ ಅನ್ನೋದು ಇರ್ತೈತ್ರಿ ಗೌಡ್ರ. ಪೂಜಾರಪ್ಪನವ್ರೆ, ಇವರಿಗೆ ಊರಲ್ಲಿ ಹಿರೇತನ ಮಾಡೋದು ಒಂದ ಗೊತ್ತೈತ್ರಿ. ಬೆಳೆದು ನಿಂತ ಮಗಳಿಗೆ ಒಂದು ಒಳ್ಳೆ ಕಡೆ ವರ ನೋಡಿ ಮದುವೆ ಮಾಡ್ಬೇಕನ್ನೋ ವಿಚಾರ ಇವ್ರ ತಲೆಯಲ್ಲಿ ಇಲ್ಲ ನೋಡ್ರಿ. ಶಾರದಾ, ಮಗಳ ಮದುವೆ ಬಗ್ಗೆ ನೀನು ಎಷ್ಟು ವಿಚಾರ ಮಾಡ್ತೀವೋ ಅದ್ರ ಹೊತ್ತರಷ್ಟು ನಾನು ವಿಚಾರ ಮಾಡಿರ್ತೀನಿ. ಹಾಗೂ ಪೂಜಾರಪ್ಪನವ್ರ ಸಮಯಕ್ಕೆ ಸರಿಯಾಗಿ ಬಂದಾರಲ್ಲ, ಏನಾದ್ರೂ ಒಂದು ಒಳ್ಳೆಯ ಸಮಾಚಾರ ತಂದಿರಕ್ಕೆ ಯಾಕಪ್ಪ? ಹೌದ್ರಿ ಗೌಡ್ರ, ನಿಮಗೊಂದು ಸಂತೋಷ ಸುದ್ದಿ ತಗೊಂಡ ಬಂದೀನಿ. ಅವತ್ತು ನೀವು ದೇವಸ್ಥಾನದ ಭೇಟಿ ಆದಾಗ ನನ್ನ ಮಗಳಿಗೆ ಒಂದು ಒಳ್ಳೆ ವರ ನೋಡ್ರಿ ಅಂತ ಹೇಳಿರಿ. ಅದಕ್ಕೆ ನಿಮ್ಮಂತ ಒಪ್ಪು ಒಳ್ಳೆ ವರಮನೆ ನೋಡ್ಕೊಂಡು ಬಂದೀನಿ. ಅವರು ನೀವು ಹಳೆ ಪರಿಚಯದವರ, ಹೆಸರು ಗಿರೀಶ್ ಗೌಡ್ರಿ ಅಂತೇಳಿ, ಹಿರಿಯರಿ, ಮಂಡಲ ಪಂಚಾಯತಿ ಪ್ರಧಾನರು. ಓಹೋ, ಅವರು ಚೆನ್ನಾಗಿ ಪರಿಚಯ. ಒಳ್ಳೆ ಮುತ್ಸದ್ದಿಗಳು, ಒಳ್ಳೆ ರಾಜಕಾರಣಿಗಳು, ನಮ್ಮ ಬಗ್ಗೆ ಅಂತೂ ತುಂಬಾ ಅಭಿಮಾನ ಉಳ್ಳ ಜನ. ಅವರಿಗೆ ರವಿ ಅನ್ನೋ ಒಬ್ಬನೇ ಒಬ್ಬ ಮಗ ಇದ್ದಾನೆ. ಸಾಕಷ್ಟು ಓದಿಕೊಂಡಿದ್ದಾನೆ, ಲಕ್ಷಣವಾಗಿದ್ದಾನೆ ಗೌಡ್ರಿ. ನೀವು ದೇವಸ್ಥಾನದ ನಿಮ್ಮ ಸುದ್ದಿ ನೀವು ಹೇಳಿದ್ರೆ ಹಿಂದಲೇ ಗೌಡ್ರು ಅಲ್ಲಿಗೆ ಬಂದ್ರು. ನಮ್ಮ ಮೊದಲ ಮದುವೆ ವಿಷಯ ನನ್ನೇ ಮಾತಾಡಿದ್ರು. ಅದ ವಿಷಯ ನಾನು ನಿಮ್ ಜೊತೆ ಚರ್ಚೆ ಮಾಡಿ ಈಗ ಅವ್ರನ್ನ ನಿಮ್ಮ ಮನೆಗೆ ಕರ್ಕೊಂಡ್ ಬರೋದನ್ನ ಮಾಡಿ. ನೀವೇನಂತೀರಿ ಗೌಡ್ರಿ? ನೀವು ಹುಡುಕಿರುವ ಸಂಬಂಧವೇನೋ ಒಳ್ಳೆಯದೇ, ಹೌದು. ಆದ್ರೆ ಇದಕ್ಕೆ ನನ್ನ ಮಗಳದ್ದು ಒಂದು ಮಾತು ಕೇಳ್ಬೇಕಲ್ರಪ್ಪ. ಹೌದ್ರಪ್ಪ, ಮೊದಲ ಇದಕ್ಕೆ ಅವ್ರು ಒಪ್ಪಿಬೇಕು. ಇದಕ್ಕೆ ಒಪ್ಪೇ ಇಲ್ಲ. ಹೌದಪ್ಪ, ನನಗೆ ನನ್ನದೇ ಆದಂತ ಆಸೆ ಆಕಾಂಕ್ಷೆಗಳಿವೆ. ನಾನು ಸಾಕಷ್ಟು ಓದಿಕೊಂಡಿದ್ದು ಮದುವೆಯಾಗಿ ಮತ್ತೊಬ್ಬರ ಮನೆಯಲ್ಲಿ ಜೀತದಾಳಾಗಿ ದುಡಿಯೋದಕ್ಕಲ್ಲ. ನನ್ನ ಕಾಲ ಮೇಲೆ ನಾನು ನಿಲ್ಬೇಕು. ನಾನೊಂದು ಒಳ್ಳೆಯ ಹುದ್ದೆಯನ್ನು ಹುಡುಕಿಕೊಂಡು ಆದರ್ಶ ನಾರಿಯಾಗಿ ಬಾಳ್ಬೇಕೆಂದು ನಿಮ್ಮ ಸ್ವಾರ್ಥಕ್ಕಾಗಿ ನನ್ನನ್ನ ಮದುವೆ ಎಂಬ ಜಂಜಾಟದಲ್ಲಿ ನುಗ್ಗಿ ನನ್ನನ್ನ ಜೀವಂತ ಶವವನ್ನಾಗಿ ಮಾಡಬೇಡಿ. ನೀನ್ ಎಷ್ಟೇ ಓದಿಕೊಂಡ್ರು ಹೆಣ್ಣು ಅನ್ನೋದನ್ನ ಬರಬೇಡ. ಹೆಣ್ಣು ಒಂದು ಮನೆಯಲ್ಲಿ ಹುಟ್ಟಬೇಕು, ಇನ್ನೊಂದು ಮನೆ ಬೆಳಗಬೇಕು, ಮತ್ತೊಂದು ಮನೆ ಬೆಳಗೋದಕ್ಕೆ ಹೆಣ್ಣು ಹಣ್ಣು ಕೊಡಬೇಕು. ಆವಾಗಲೇ ಹೆಣ್ಣಿನ ಜನ್ಮ ಅರ್ಥ ಆಗೋದು. ಈ ಹಾಳು ಪುರಾಣ ಕೊಟ್ಟು ತತ್ವ ಬೇಕಾಗಿಲ್ಲ. ಹೆತ್ತ ಮಕ್ಕಳು ಹೆತ್ತವರ ಮನಸ್ಸಿಗೆ ಎಂದಿಗೂ ನೋವು ತರಬಾರ್ದು. ಅಲ್ಲದೆ ಎದೆ ಎತ್ತರಕ್ಕೆ ಬೆಳೆದ ಮಗಳನ್ನು ಮನೆಯಲ್ಲಿ ಇಟ್ಕೊಂಡು ಕುಳಿತರೆ ನಾಳೆ ಊರವರ ನಿಂದಿಗೆ ಸಿಲುಕಿ ನಟಕೀಡಾಗಬೇಕಾಗುತ್ತಿದೆ ನಮ್ಮ ಜನ. ಊರವರ ಗೊಡವೆ ನನಗೆ ಬೇಕಾಗಿಲ್ಲ. ಇವನೊಬ್ಬ ದೇವಸ್ಥಾನದ ಪೂಜಾರಿ, ಇವನು ತೋರಿಸ ಹುಡುಗನನ್ನೇ ನಾನು ಮದುವೆ ಆಗ್ಬೇಕಂತ. ನನ್ನನ್ನು ಕೇಳದೆ ನೀವೇ ನಿಮ್ಮ ಸ್ವಂತ ತೀರ್ಮಾನ ತೆಗೆದುಕೊಂಡ್ರೆ ಮುಂದಿನ ಆಗು ಹೋಗಾಗಿ ನೀವೇ ಜವಾಬ್ದಾರರು. ಪೂಜಾರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೆ ಮೈ ಮೇಲೆ ಎಚ್ಚರವಿರಲಿ. ಅವರು ದೇವಿ ಆರಾಧಕರು. ಅವ್ರು ಏನೇ ಮಾತನಾಡಿದ್ರು ಅವರ ಆತ್ಮದಲ್ಲಿ ದೇವಿಯ ಕುಳಿತು ನುಡಿಸ್ತಾಳೆ ಅಂತ ನಂಬಿದವರು ನಾವು. ನೀನ್ ಈ ರೀತಿ ಅವ್ರ ಮನಸ್ಸಿಗೆ ನೋವಾಗುವಾಗ ಮಾತಾಡಿದ್ರೆ
ತಾಯಿ ಶಾಂತರಾಗಮ್ಮ. ತಾಯಿ, ನಿನ್ನ ಮನೆಯಲ್ಲಿ ದೇವಿ ಶಾಂತರಾಗಲು ಹೇಗೆ ಸಾಧ್ಯ? ಈ ನಿಮ್ಮ ಮಗಳಿಂದಲೇ ಈ ಮನೆಯಲ್ಲಿ ಆಪತ್ತು. ಆ ಆಪತ್ತಿನಿಂದ ಪಾರಾಗಬೇಕಾದ್ರೆ ನಾವು ಏನ್ ಮಾಡ್ಬೇಕು ಹೇಳಮ್ಮ? ಏನ್ ಮಾಡ್ಬೇಕು ಹೇಳು? ಪೂಜಾರಿಯನ್ನು ನಿಲ್ಲಿಸಿದ ಮಗಳು ತಪ್ಪು ಪೂಜಾರಿಯ ಪಾದಕ್ಕೆ ಶರಣಾಗಬೇಕು. ಈ ಪೂಜಾರಿ ದೋಷವನ್ನು ಮದುವೆ ಆಗಬೇಕು. ಹೋದ್ರೆ ನೀವು ಮಾತಾಡಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಮ್ಮ. ಸಾಧ್ಯವಿಲ್ಲಮ್ಮ. ಇವನು ವೇಷಗಾರಂತೆ ವೇಷ ಹಾಕಿಕೊಂಡು ದೇವಿ ಮೈಮೇಲೆ ಬಂದ ನಟನೆ ಮಾಡಿ ಮೇಲಾದ ಬುದ್ಧಿಗೆ ಮಂಕು ಬೂದಿ ಹಚ್ಚುತ್ತಾನೆ ಪೂಜಾರಿ. ಪ್ರೇಮ, ನೀನೆಷ್ಟೇ ಓದ್ಕೊಂಡ್ರು ದೇವರು ದೈವ ಅನ್ನೋದನ್ನ ಮಾತ್ರ ಮರಿಬೇಡ. ನೀನೀಗ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಈ ಆಸ್ತಿ ಅಂತಸ್ತು ಎಲ್ಲವನ್ನು ನಿನಗೆ ಬಿಟ್ಟು ನಾವು ಯಾವುದಾದ್ರೂ ಒಂದು ವೃದ್ಧಾಶ್ರಮ ಸೇರ್ಬಿಡ್ತೀವಿ. ಆವಾಗ ನಿನ್ನ ಮನಸ್ಸಿಗೆ ಬಂದಾಗೆ ಇರ್ಬೇಕು. ಹೆತ್ತ ತಂದೆ ತಾಯಿಯ ಮನಸ್ಸು ನೋಯಿತು ನೀನು. ಎಷ್ಟು ಕಲಿತ್ರೇನು, ಎಷ್ಟು ಓದಿದ್ರೇನು, ನಾವಿಷ್ಟೆಲ್ಲ ಕಷ್ಟಪಡೋದು ಯಾಕೆ ಸಲುವಾಗಿ? ನಿನ್ನ ಸಂತೋಷದಲ್ಲಿ ನಮ್ಮ ಸಂತೋಷ ಕಾಣುವುದಕ್ಕಾಗಿ ಪ್ರೀತಿಯಿಂದ ಬೆಳೆಸಿದ ಮಗಳು ಹೆತ್ತವರ ಮನಸ್ಸಿಗೆ ಸಂತೋಷವನ್ನು ಕೊಡುವುದರ ಬದಲಾಗಿ ಸಂಕಟವನ್ನು ಕೊಡುತ್ತಾಳೆ ಅಂದಾಗ ನಾವ್ ಯಾಕಮ್ಮ ಈ ಮನೆಯಲ್ಲಿ ಇರಬೇಕು? ಪೂಜಾರಪ್ಪನವ್ರ ಪಾದಕ್ಕೆ ನಮಸ್ಕರಿಸಿ ಬಾ. ಆ ತಾಯಿ ಯಾವ ಕಡೆ ತೋರಿಸ್ತಾಳೆ? ಇಲ್ಲಿ ಅಪ್ಪ, ನಿಮ್ಮ ಮನಸ್ಸನ್ನು ಗಾಜಿಗೊಳಿಸಿ ನಾನು ಸಾಧಿಸಬೇಕಾದ ಗುರಿ ಇನ್ಮೇಲೆ ನೀವು ಹೇಳಿದಂತೆ ಕೇಳ್ತೀನಿ. ಆದ್ರೆ ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬೇಡಿ ಅಪ್ಪ, ಹೋಗ್ಬೇಡಿ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಮ್ಮ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಮೊದಲು ಪೂಜಾರಪ್ಪನವ್ರನ್ನ ಕ್ಷಮೆ ಕೇಳಮ್ಮ. ಪೂಜಾರಪ್ಪನವ್ರೇ, ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿ. ನೀವು ತಪ್ಪುಗಳನ್ನೇ ಮತ್ತೆ ಕಲ್ಯಾಣ ವಸ್ತು. ರೈತರು ನನಗೆ ಕೆಂಗಡ್ಕೊಂಡೆ. ಅದು ಬಂದಿದ್ಲು. ಏನು ಮುಂದೆ ಆಗ್ತಾನ? ಒಳ್ಳೆ ನುಡಿ ಆಯ್ತು ಪೂಜಾರಪ್ಪನವರೇ. ಮದುವೆಯೇ ಬೇಡವೆಂದು ಹಠ ಹಿಡಿದಿದ್ದಳು ನನ್ನ ಮಗಳು. ಆ ತಾಯಿ ನಿಮ್ಮ ಮೈಯಲ್ಲಿ ಆವಾಹನೆಯಾಗಿ ನನ್ನ ಮಗಳ ಹಠಮಾರಿತನವನ್ನು ಹೋಗಲಾಡಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದಳು ಆ ತಾಯಿ. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕ್ರಿ ಗೌಡ್ರ ನಿಮ್ಗ? ತಾಯಿನ ಕುಂತಿ ನುಡಿ ನುಡಿಸಾಳ ಮೇಲೆ ನಿಮ್ಮ ಮಗಳು ಬಹಳ ಬಂಗಾರದ ಅಂತ ತಿಳ್ಕೊಳ್ರಿ. ಇನ್ನು ತಡ ಮಾಡಬೇಡ್ರಿ. ಆಗಸ್ಟ್ ವೇಗೆ ಗಿರಿಸ್ಕೊಂಡು ತಗೊಂಡ್ ಬರ್ತೀನಿ. ಮದುವೆ ಮಾತುಕತೆ ಮುಗಿಸ್ಕೊಳ್ಳೋಣ. ಈ ಕಾರ್ಯ ಆದಷ್ಟು ಬೇಗ ಆಯ್ತಂದ್ರೆ ತಮ್ಮ ಬಾಯಿಗೆ ಹಾಲು ಸಕ್ಕರೆ ಹಾಕ್ತೇನೆ. ಆಯ್ತಪ್ಪ, ಆಯ್ತು. ತಾಯಿ ನಾವು ಗೌಡ್ರ ತಗೊಂಡ್ ಬರ್ತೀನಿ. ಅಂದಂಗೆ ಗೌಡ್ರ ಹೇಳಪ್ಪ ಹೇಳಿ. ಮತ್ತ ನಮ್ಮ ಮುಖ ಸುಖ ನನ್ನ ಮಗಳ ಮದುವೆಗೆ ಫಿಕ್ಸ್ ಆದ ಮೊದಲಿನವೇ ನಿಮ್ಮ ಅಕೌಂಟಿಗೆ ದುಡ್ಡು ಬಂದು ಬಿದ್ದಿರುತ್ತೆ. ಇಷ್ಟ ಆದ್ರೆ ಸಾಕ್ರಪ್ಪ. ನಾ ಏನ್ ಬರ್ತೀನಿ. ಅಲ್ಲ ಇಲ್ಲೇ ಪ್ರಸಾದ ಮಾಡ್ಕೊಂಡು ನಾಳೆ ಹೆಂಗಾರ ಮದುವೆ ಮಾತುಕತೆ ಮಾತಾಡ್ಬೇಕಲ್ರಿ. ಮಾತಾಡಿ ಒಳಗೆ ಊಟ ಮಾಡಿ ಹೋಗ್ಬಿಡೋಣ. ನಾನೇನ್ ಮಾಡಲಿ? ನನ್ನ ತಂದೆ ತಾಯಿ ತೋರಿಸಿದ ಹುಡುಗರನ್ನು ಮದುವೆ ಅಥವಾ ನನ್ನನ್ನು ಮನಸಾರ ಪ್ರೀತಿಸಿದರು ವಿಕ್ರಮನ ಮದುವೆ. ನನಗೊಂದು ತಿಳಿಸಲಿಲ್ಲ. ಈ ವಿಷಯವನ್ನೆಲ್ಲ ಪತ್ರದಲ್ಲಿ ಬರೆದು ವಿಕ್ರಮನಿಗೆ ಕಳಿಸಿ. ಆದರೆ ಆ ವಿಕ್ರಮನಿಂದ ಯಾವ ಉತ್ತರವೂ ಬರಲಿಲ್ಲ. ಏನ್ ಮಾಡಿ? ನನ್ನ ಜೀವನ ಹೋಗಿತ್ತಲ್ಲೋ. ಯವ್ವ ನನ್ನ ಜೀವ ಸಿನ್ನೂರು ಬಿಟ್ಟು ಹೊಳಿ ಬಂತು. ಅದು ಒಂದಿದ್ದಲ್ಲ ವಾರ ಮುಡಿಸಿರೋರ ನಾ ಡೈನೋಸಾರ್. ಹೋಗಿ ಬರಿಗೆಯಿಂದ ಬಂದಿರ್ವಿಯೋ ಅಥವಾ ಹೇಳದ ವಿಷಯ ತಂದಿರ್ವಿಯೋ? ಎಲ್ಲಿ ತೋರಿಸಿದ್ರೆ ಹತ್ತ ನುಂಗ ನಾನು ಬೆಂಗಳೂರು ಮಠ ಹೋಗಿ ಬರಗೈಯಿಂದ ಬರ್ತಿದ್ದೆ. ವಿಕ್ರಮ್ ಅವ್ರು ಭೇಟಿಯಾಗಿದ್ದೆ. ನೀವು ಹೇಳಿದ ವಿಷಯ ಎಲ್ಲ ಅವ್ರಿಗೆ ಹೇಳಿಬಿಟ್ಟಿನ್ರಿ. ಸಂಗ ನನ್ನ ತಂದೆ ತಾಯಿಯವ್ರಿಗೆ ಬೇರೆ ಕಡೆ ಬರ ನೋಡಿ ಮದುವೆ ಮಾತ್ರ ವಿಷಯ ವಿಕ್ರಮ್ನಿಗೆ ತಿಳಿಸಿದೀಯ? ಈ ವಿಷಯನ ಮೊದಲು ಅವ್ರು ತಿಳಿಸ್ತೀನಿ. ನಿಮಗೇನು ಹೇಳ್ಬೇಕನ್ನೋದು ಪತ್ರ ಕೊಟ್ಟಾಗ್ತವ.
ಪ್ರೇಮ, ನೀನು ಕಳುಹಿಸಿದ ಪತ್ರ ಓದಿದೆ, ವಿಷಯ ತಿಳಿದು ನಿನ್ನ ತಂದೆ ತಾಯಿಗಳು ನೋಡಿದ ವರನನ್ನೇ ನೀನು ಮದುವೆಯಾಗಿ. ಆಗಾಗ ನಾನು ನಿನ್ನನ್ನು ಮೀಟ್ ಮಾಡ್ತಾನೆ ಇರ್ತೀನಿ. ನಿನ್ನನ್ನು ಮೀಟ್ ಮಾಡಿದಾಗಲೆಲ್ಲ ನಿನ್ನ ತಲೆಯಲ್ಲಿ ಒಳ್ಳೊಳ್ಳೆ ಪ್ಲಾನ್ಗಳನ್ನು ನಾನು ಕೊಡ್ತಾನೇ ಇರ್ತೀನಿ. ನನ್ನ ಪ್ಲಾನ್ ಪ್ರಕಾರ ನೀನು ನಡೆದುಕೊಂಡಿಯಾದರೆ ನನ್ನ ಪ್ರೇಮ ಸಾಮ್ರಾಜ್ಯಕ್ಕೆ ನೀವೇ ಒಡತಿಯಾಗಬೇಕು. ಇಲ್ಲದಿದ್ದರೆ ದುರಂತ ಪ್ರೇಮ ಕಥೆಗೆ ನಾಯಿಗೆ ಆಗಬೇಕು. ಸಲಹೆ ನನ್ನದು, ವಿಚಾರ ನಿನ್ನದು. ಇಂತಿ ನಿನ್ನ ಪ್ರಿಯಕರ ವಿಕ್ರಮ್. ಯಾರು ಕೈ ಇಟ್ಕೊಂಡಾರ ಇಲ್ಲಿ? ವಿಕ್ರಮ್ ಕೈ ಬಿಡಬೇಡಿ, ವಿಕ್ರಮ್ ಕೈ ಬಿಡಿ. ಅವ್ರು ಅದರ ಬೆಂಗಳೂರ ಕೈಯಲ್ಲಿ ಹಿಡ್ಕೊಂಡ್ರು. ಎಷ್ಟು ಗಾಬರಿ ಆಗಿರಲ್ಲ, ಇಷ್ಟು ಗಾಬರಿ ಆಗ್ಬೇಕಾರ ಅಂತ ಏನು ಬರ್ದಾವ ನೀಕ್ಷಣ ಮಗ? ಸಂಗ ಅಲ್ಲ ಮಾತಿ ಬಂದಿದ್ರಿ, ಏನು ಬರ್ದ ಅಂತ ಕೇಳಿದೆ. ತವ ಈ ಪತ್ರನ ನೀನೇ ಓದು, ಇದಕ್ಕೊಂದು ಸಲಹೆ ನೀನೇ ಕೊಡು. ಓದೋದು ಕೈಯಾಗಿ ಕೊಟ್ಟೆ. ಓಹೋ, ಹಿಂಗೈತೇನ್ರಿ ಪತ್ರ ಹಕ್ಕಿಕತ್ತು. ಅವರ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಸದ್ಯಕ್ಕ ವಿಕ್ರಮ್ ಅವ್ರು ಹೇಳಿದಂಗ ಈಗ ಸದ್ಯ ನೀವು ತಂದೆ ತಾಯಿ ತೋರಿಸಿ ಹುಡುಗನ ನೀವು ಮದುವೆ ಆಗ್ರಿ. ಅದಕ್ಕೊಂದು ದೊಡ್ಡ ಪ್ಲಾನ್ ನಾನು ಹಾಕಿರ್ತೇನೆ. ನೀನೇನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ನನಗ್ ಮಾತ್ರ ಆ ವಿಕ್ರಮ್ ನನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಚಿಂತೆ ನಾನು ಹಾಕಿದ ಪ್ಲಾನ್ ಹೆಂಗಿರ್ತದಂದ್ರ ಅವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅಂತ ಪ್ಲಾನ್ ಹಾಕ್ಬಿಡ್ತೀನಿ. ನಿಮ್ ಮದುವೆ ತಯಾರಾಗ್ರಿ, ಹೋಗ್ರಿವ ನಾ ಪ್ಲಾನ್ ಹಾಕ್ಬಿಡ್ತೀನಿ. ಮದುವೆ ತಯಾರಾಗ್ರಿ, ನೋಡೋಣ. ಅಂತೂ ಇದ್ದು ನಮ್ಮ ಸೌಕಾರ್ತಿ ಮದುವೆ ಫಿಕ್ಸ್ ಆಗ್ತೀವಿ. ನೋಡ್ರಪ್ಪ, ನೀವೆಲ್ಲ ನಮ್ಮ ಸೌಕಾರ್ತಿ ಮದುವೆ ಬರಬೇಕು. ಮದುವೆ ಬಂದು ಅಕ್ಕಿ ಕಾಳು ಹಾಕಿ ಊಟ ಮಾಡಿ ಆಯಾ ನನ್ನ ಕೈಯಾಗ ಕೊಟ್ಟು ಹೋಗ್ರಿ. ನಾನು ಲಿಸ್ಟ್ ಬಳಸ್ತೀನಿ ಬೇಕಾದ್ರೆ. ನನ್ನ ಫೋನ್ ಪೇ ನಂಬರ್ ತಗೊಂಡು ಫೋನ್ ಪೇ ಮಾಡಿಬಿಡ್ರಿ. ಅಂತೂ ಇತ್ತು ನಮ್ಮ ಸೌಕಾರ್ತಿ ಮದುವೆ ಫಿಕ್ಸ್ ಆಯ್ತು. ನನ್ನ ಜೀವನದಾಗ ಇಂಥ ಮದುವೆ ನೋಡಿಲ್ಲ, ಇಂಥ ಮಂದಿ ನೋಡಲಿಲ್ಲ. ಏನು ಊಟಿ ಎಲ್ಲಾಗಿ ಊಟ, ಅನಾಹುತ ಊಟ. ಒಂದೇ ಮೈಸೂರು ಪಾಕು, ಜಿಲೇಬಿ, ಬೂಂದಿ. ಅಯ್ಯೋ ತಿನ್ನಾಕ ಬಾಯಿಲ್ಲ, ಇಷ್ಟ ಅಲ್ರಿ. ಎಲ್ಲಾರಿ ಹಿತ್ತಾಳಿ ತಾಟ್ನಾಗ ಊಟ, ತಾಂಬೂರು ಚರಿಯಾಗ ನೀರು, ಬೆಳ್ಳಿ ಲೋಟದಾಗ ಹಾಲ್ರಿ. ಊಟ ಮಾಡಿ ಸುಮ್ಮನೆ ಹೋಗ್ಬೇಕಿಲ್ಲ ಮಗ. ನಾನು ಆಸೆ ಜೀವ ಒಂದು ತಾಟಿ ತಂಬಿಗೆ ಹೊಡ್ಕೊಂಡ ಬಂದೆ. ಮನಸ್ಸು ಬ್ಯಾಡ ಅಂತಿತ್ತು, ಆದ್ರೆ ಇವ್ ನೋಡಿದ ಕಣ್ಣು ಸುಮ್ಮನೆ ಇಲ್ಲೇ ಇಲ್ಲ. ಆ ಕಡೆ ಈ ಕಡೆ ನೋಡಿದೇವನ ನನ್ನ ಜೋಡಿ ಹಾಕೊಂಡಿದ್ದ ಊಟ. ಕಳು ಮಾಡೋದು ದೊಡ್ಡದಲ್ರಿ, ಮಾಡಿದ ಕಳು ದಕ್ಷಿಣ ಅದು ದೊಡ್ಡದು. ನಮ್ಮ ಪುಣ್ಯ ಯಾರು ನೋಡಿಲ್ಲ, ಪಾರ ಆಗ್ಬೇಕು. ನಾನು ಅಟವಿದ್ದು ಗೀತೆ ಮನುಷ್ಯನ್ಗೆ ಗೌಡ ಮನೆ ಕೆಲಸ ಮಾಡೋ ಸಂಗಿ. ನೀ ಯಾವಾಗ ಬಂದಿ? ನೀವ್ ಯಾವಾಗ ನಾನು ನೋಡಿದ್ರಿ ಅವಾಗ ಬಂದವ್ರು. ನಾ ಮಾತಾಡಿದ್ದೇನೆ ಕೇಳಿಸ್ಕೊಂಡು. ಬಾಳೆ ಇಲ್ಲಿ ಸ್ವಲ್ಪ ಕೇಳಿಸ್ಕೊಂಡೆ. ಏನೇನು ಕೇಳಿಸ್ಕೊಂಡಿ? ಅದೇನ ಕೈ ಮುದ್ದು ಜೋಡಿಗೆ ಇಟ್ಕೊಂಡೆ, ಕಾಲು ಮುದ್ದು ಜೋಡಿಗೆ ಇಟ್ಕೊಂಡೆ ಅಂತ ಹೇಳಿದ್ರಲ್ಲ, ಅದಷ್ಟೇ ಕೇಳಿಸ್ಕೊಂಡು ನೋಡ್ರಿ. ಏ ಕೋಡಿ, ಕೈ ಕಾಲು ಜೋಳಿಗೆ ಅಂತಾರ. ಮತ್ತೇನ್ ಇಟ್ಕೊಂಡ್ ಬಂದಿರಾ? ತಾಳೆ ತಾಟ ತಾಂಬತ್ತಿಗೆ ಬೆಳೆ ಜೋಡಿ ಹಾಕೊಂಡು ಬಂದಿರಾ? ಯಾರು? ನೀವಾಗ ಹೇಳಿದ್ರಲ್ಲ ಏನಂತ? ಇತ್ತಾಳೆ ತಾಟ ಬೆಳಿ ಲೋಟ ಕಾಲು ತಗೊಂಡ್ ಬಂದಿರ ಅಂತ ಹೇಳಿಲ್ಲ. ಇದಕ್ಕ ನೋಡಿ ಹುಚ್ಚನ ತುಂಬ ಬರೇ ಕೂದಲ ಬೆಳೆಸಿದೆ, ಬುದ್ಧಿನ ಬೆಳೆಸಲಿಲ್ಲ. ಇವನ್ನೆಲ್ಲ ಕಳು ಮಾಡ್ಕೊಂಡು ಜೋಡಿ ಹಾಕೊಂಡು ನೋಡ್ತೀರಿ. ಏನಂತ ಹೇಳಿದೆ ನಾ ಅಂದ್ರ, ಈ ಊರಿನ ಗ್ರಾಮ ದೇವತೆಯ ಗುಡಿಯ ಪ್ರಧಾನ ಅರ್ಚಕ ನಾನು. ನಿನ್ನ ಕಣ್ಣ ಕಳು ಮಾಡೋ ಕಣ್ಣ ಕಾಣ್ತೀರ? ಶಾಪ ಕೊಟ್ರಿ ಇಲ್ಲಿ ಹಲ್ಲೇರಿ ಒಳ್ಳೆ ಮೊದಲ ನಿಮ್ದು ಕರಿಬಾಯಿ ಆಯ್ತಂತ ಹೇಳಿ ಊರಾಗ ಮಂದಿ ಮಾತಾಡ್ತಾರ. ಅದೇನಂತಾರಲ್ಲ, ಇರ್ಲಾರ್ದಲ್ಲಿ ಇದ್ರಿ ಬಿಟ್ಕೊಂಡು ಅನ್ನೋ ಒಂದು ಆಗಿರ್ಬಾರ್ದು. ದೊಡ್ಡವ್ರ ತಡೆಗೆ ಸುಟ್ಕೊಂಡವ್ರಿ. ಇನ್ನ ನಿಂದೇನು ಕೇಳೋದು ಹೇಳೋದಿದ್ರು ಹೇಳು, ನಾ ಪರಿಹಾರ ಮಾಡ್ತೇನೆ. ಹೌದಾ? ಹಾಗಾದ್ರೆ ದೊಡ್ಡ
ದೊಡ್ಡಕಾಯಿಗೆ ಒಂದ್ ಪಟ್ಟ ಕಳಿತು. ಅಂದ್ರ 12 ವರ್ಷ ಆತು. ಹ್ಞೂನ್ರಿ, ನನ್ಗ ಮದ್ವೆ ಯೋಗ ಮಕ್ಕಳ ಸಲ ಐತಿಲ್ಲ, ಸ್ವಲ್ಪ ಕೈ ನೋಡಿ ಹೇಳ್ತೀರಾ? ಮತ್ತೆ ಇಂಥದೆಲ್ಲ ಬಿಟ್ಟು ಅದನ್ನ ತಂದಿರಿ ನಿಮಗೆ ಯಾರು ಬೇಕು ದೊಡ್ಡ ಸುದ್ದಿ? ಹುಲಿ ಜೋಡಿ ಯಾವಾಗಲೂ ತೆಕ್ಕಿಗಳು ಬಿಡೋದು ಗೆಂಜಿರ್ಲೆ ಹೊಡಿತಾರ ಆಯ್ತಾ? ಹಂಗೆ ಸಿಗ್ತೀರಾ? ಅಂದ್ರ ಮನ್ಯಾಗ ಮುಸುರಿ ತಿಕ್ಕಿ ತಿಕ್ಕಿ ತೂಗಿ ಕೈಯಲ್ಲಿ ಗೆರಿ ಸೌದಿರ್ತಾವ, ತಿಕ್ಕಿದ್ರ ಕಾಣ್ತಾವ. ಯಪ್ಪ, ಅದು ಮುಸುರು ತಿಕ್ಕ ಕೈ ಅಲ್ಲ. ಯಾಕೆ ಕೊಡ್ಬೇಕು ಗೊತ್ತಾಗ್ತೀನಿ. ಅಲ್ಲ, ಹೆಣ್ಮಕ್ಳಿಗೆ ನೀ ಎಡಗೈ ನೋಡ್ತೇನೆ, ಬಲಗೈ ನೋಡ್ತೇನೆ. ಅದೇ ನೀ ಸ್ವಾಮಿ ಅನುಮಾನ ಮಾಡಬೇಡ, ಸ್ವಚ್ಛ ತೊಳ್ಕೊಂಬಂದಿಲ್ಲ. ಮೂಸ್ನವ್ರಿಲ್ಲ, ಯಾಕೆ ಹೇಳ್ತಾನೆ? ಮೂಸ್ ನೋಡು. ಮೈಸೂರು ಸ್ಯಾಂಡಲ್ಸ್ಗೆ ನೀವು ನಡೆದು ಕಂಡು ಎತ್ತಿದ ಕೈ ನಾವು ಇದ್ರಾಗ. ಹಾ, ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮಕ್ಕಳ ಐತಿ, ಫಲ ಐತಿ. ಮದುವೆಕಿನ ಮೊದಲ ಮಕ್ಕಳ ಫಲ ಐತಿ. ಏನ್ ಮಾತಾಡ್ತೀರಿ ನೀವು? ಮದುವೆಗಿನ ಮತ್ತು ಮಕ್ಕಳೇನ್ ಮಾಡ್ತಾರೆ? ಯಾಕ ಮಕ್ಕಳಾಗ್ಬೇಕಾದ್ರೆ ಮದುವೆನ ಆಗೋದೇ ನೇಮ ಐತಿ. ನೋಡು, ನಿನ್ನ ಕೊರಳಾಗ ತಾಳಿ ಬೀಳ್ಬೇಕಾದ್ರ ನಿನ್ನ ಗರ್ಭದಾಗ ಮಗು ಮೂಡ್ಬೇಕಂತ ಹೇಳ್ದೈತಿ ನಿನ್ನ ಹಸ್ತರೇಖಾ. ಅಂದ್ರ ನಿನ್ನ ಮುಖಲಕ್ಷಣ ನೋಡಿದ್ರ ಮದುವೆಗಿನ ಮೊದಲ ಯಾರನ್ನ ಒಬ್ಬ ಲವ್ ಮಾಡಕತ್ತಿ ಅಂತ ಹೇಳ್ದೈತಿ ನನ್ನ ಜ್ಯೋತಿಷ್ಯ ಶಾಸ್ತ್ರ. ಬರೀನ ನಿಮ್ ಬಾಯಿ ಕರಿಬೇ ಇತ್ತು. ನನ್ ಮುಖ ನೋಡಿದ ತಕ್ಷಣ ಕಣ್ಣಿಡ್ದು ಇಟ್ಟಿದ್ರಲ್ಲ. ಮುಖ ನೋಡಿ ಕಳಕಂದ್ರ ಮೊದಲನೇ ನಂಬರ ನಮ್ಮ ಉಪ್ಪನಪಳ್ಳಿ ಸಂಘ ಇದ್ದಾಗ ಅವೇನ್ ಮಾಡ್ತಾರೆ? ನಮ್ಮ ಅಣ್ಣ ಆಗ್ಬೇಕು. ಹೌದೇನು? ಮನೆ ಮಂದಿಯಲ್ಲಿ ಇದೇ ಕೆಲಸ ಮಾಡಕತ್ತೀರಿ? ನಮ್ಮ ಮನೆಗೆ ನಾವು ಗೋಡ ಹಾಕಿವಿ, ಏನಂತ? ವಿದ್ಯಾವಂತರ ಮನೆತನ ಅಂತ. ವಾಕ್ಚಾತುರ್ದೊಳಗ ನಮ್ಮಣ್ಣ ಮೊದಲನೇ ನಂಬರ್, ನಾನ 2ನೇ ನಂಬರ್. ಹಾಗಾದ್ರೆ ನನ್ ಕೆಲಸ ಆಗ್ಬೇಕಂದ್ರೆ ನಿಮ್ಮ ಹತ್ರ ಬರಬೇಕು, ನಿಮ್ಮ ಅಣ್ಣನ ಹತ್ರ ಹೋಗ್ಬೇಕು. ಅನಾಹುತ ಮತ್ತೆ ಅಲ್ಲಿ ಹೋಗಿದ್ದೀನಿ ನೀನು ಮೊದಲ ಕೊಡೆ ಅಂತ ಕಾತ ಒಂದ ವಾಟೆ ನೀರು ಜಲ್ಲಾರ್ದಂಗ ಕೆಳಗೆ ಹಿಡಿತಾನಂತ. ಹಿಮಾಲಯದೊಳಗ 21 ದಿವಸ ಒಂಟಿ ಕಾಲಿ ತಪಸ್ಸು ಮಾಡ್ಕೊಂಡಿರ್ದಾನ ಅಂತ. ಅಲ್ಲಿ ಹೋಗ್ಬೇಡ, ಬೇಡ, ನಂಗೆ ಹೇಳು, ನಾನು ಬಗೆಹರಿಸ್ತೀನಿ. ಹೌದಾ? ಹಾಗಾದ್ರೆ ನಾ ಒಂದ್ ಹುಡುಗ ಲವ್ ಮಾಡಕತ್ತೀನಿ, ಅವನಿಗೆ ನೋಡಿದ್ರೆ ಹಿಂದಿಲ್ಲ ಮುಂದಿಲ್ಲ. ಬಾಡಿಗೆ ಮನೆಗೆ ಹೂ ಮಾರ್ಕೊಂಡು ಜೀವನ ಮಾಡ್ತತಿ. ಪೂರ ಏನು ಹಿಂದಿಲ್ಲ ಮುಂದಿಲ್ಲ ಅವನ ಹೆಸರು ಸಂಘ. ಅಂದ್ರ ನೀ ಸಂಗಿ ಸಾರವಣೆ ಬರ್ತಾರೆ ಹೂ ಮದುವೆ ಮತ್ತೆ ತಡ ಮಾಡ್ತಿ. ಅದು ಆಗಲ್ರಿ, ನನ್ನ ಕನಸು ಆಸೆ ನೋಡೋದು ದೊಡ್ಡದೈತಿ. ನನ್ನ ಮದುವೆ ಮಾಡ್ಕೊಳ್ಳೋಗ ದೊಡ್ಡ ಮನೆ ಇರ್ಬೇಕು, ಮನೆ ತುಂಬಾ ಹಾಲ್ ಇರ್ಬೇಕು, ಮನೆ ಮುಂದೆ ಒಂದು ಕಾಲ್ ಇದೆ. ಏಸ್ ಮಂದಿ ಮಕ್ಕಳು ನಾವು ಒಬ್ಬರಿಗೆ ಬೇಕೆ ಮಗಳು. ನಿಮ್ಮಪ್ಪ ನಾನು ಇದ್ದಾನೆ. ಆಸ್ತಿ ಏಟಿ ಗೊತ್ತಿಲ್ಲ, ಏನ್ ಆಸ್ತಿ ಐತಿ ಅಂತ ಗೊತ್ತಿಲ್ವ, ಏನ್ ಆಸ್ತಿ ಇಲ್ಲ ಅಂತ ಗೊತ್ತಿಲ್ಲ. ಈ ಲಗ್ನ ಗೊತ್ತೇ ಇಲ್ಲ. ಕೆಲಸ ಮೊಸರು ತಿಕ್ಕದು, ಮತ್ತೊಬ್ಬರ ಮನೆ ಕೆಲಸ ಮಾಡ ಮುಸುರಿ ತಿಕ್ಕ ಮೂಳ್ಳಿ ದೊಡ್ಡ ದೊಡ್ಡ ಕನಸು ಕಾಣಕ್ಕೆ ಕಡಿಮೆ ಬಿಡು ನೀ. ಬಡವರಾದ್ರೆ ಮನ್ಸು ಆಸೆ ಪಡೋದು ಕನಸು ಕಾಣ್ಬಾರ್ದೇನ್ರಿ? ಕನಸು ಕಾಣ, ಕನಸು ನಾನು ಸಾಯ್ಬೇಕಲ್ಲ. ಆ ಕನಸು ನೆನೆಸಾಗೋದು ನಿಮ್ ಕೈಯಾಗ ಐತಲ್ಲ. ಅಂದ್ರ ಇಷ್ಟತನ ಏನೇ ಹೇಳಿದ್ರಲ್ಲ, ನಾನ್ ದೇವಿ ಗುಡಿ ಪೂಜಾರಿ ಇದೀನಿ, ನನ್ನ ಬಾಯಿ ಕರಿಬೇ ಐತಿ, ನಾನ್ ಏನ್ ಮಾತಾಡೋದು ಹುಸಿ ಹೋಗಲ್ಲ ಅಂತ ಹೇಳಿದ್ರಲ್ಲ, ಅಷ್ಟೊಂದು ಶಕ್ತಿ ಇರೋರು ನೀವು. ಇದೊಂದು ನನ್ನ ಸಣ್ಣ ಆಸೆ ಈಗ ಸಾಕಾಗಲ್ಲೇನ್ರಿ? ನಮೋದು ಮಾಡಕ್ ನಾವು ಅದೇ ಮೋಸ ತಿಳ್ಕೊಳಕ. ಹಂಗಾದ್ರ ನೀನೊಂದು ಹೋಮ ಮಾಡಿಸ್ಬೇಕಾಗೈತಿ. ಎದ್ರು ಹೋಮರಿ? ರತಿ ಮನ್ಮಥನ ಹೋಮ. ಏನ್ರಿ ಇದು ದೇವ್ರದ್ದು ದೀನ್ರು ಹೋಮ ಕೇಳಿದೇನ್? ರತಿ ಮನ್ಮತ ಹೋಮ? ಇದು ನಾ ಕಂಡಿರ್ಲಿಲ್ಲ, ನಮ್ಮ ಅಣ್ಣ ಸಂಘ ಇಟ್ಕೊಂಡಿರ್ದಾನ. ಯಪ್ಪ, ನಿನಗೂ ನಿಮ್ಮ ಅಣ್ಣಗೆ ದೊಡ್ಡ ನಮಸ್ಕಾರ. ಹಿಂಗ್ ಹೊಂಟ್ರಿ ಏನೇನು ಕಾಣಂಗಿಲ್ಲ ನೀನು. ಮತ್ತೆ ನೀವು ಹೋಮ ಅಂತ ಹೇಳಿದ್ರೆ ನಮ್ಮಂತ ಬಡವ್ರಿಗೆ ಹೆಂಗಾಗತ್ರಿ? ನಾವ್ ನೋಡಿದ್ರೆ ಮತ್ತೊಬ್ಬರ ಮನೆ ಕೂಲಿ ಕೆಲಸ ಮಾಡಿ ಜೀವನ ಮಾಡೋದು. ನಮ್ ಕೈ ಈಗದಿತ್ತು ಹೇಳಿ ಮಾಡ್ತೀವಿ. ಅದು ಕನಸು ಕಾರ್ ಇರ್ಬೇಕು, ಬಸ್ ಇರ್ಬೇಕು, ಲಾರಿ ಇರ್ಬೇಕು, ಅದು ಒಂದೇ ಗೊಂಡು ಬಿಟ್ಟಿಯಲ್ಲ ಅಂತೇಳಿ ಕನಸು ಅದು ಹಾಗಲ್ರಿ, ನಮ್ ಕೈಲಿ ಈಗದಿತ್ತು ಹೇಳಿ ನಾವು ಮಾಡ್ತೀವಿ. ಓ, ನಿನ್ನ ಕೈಲಿ ನೀಗುವಂತ ಸಣ್ಣ ಕೆಲಸ. ಹೌದು. ಹಂಗಾರ ಪ್ರತಿನಿತ್ಯ ದೇವಸ್ಥಾನಕ್ಕೆ ಬಂದು ಅಂಗಳ ಕೆಲಸ ಹೊಡೆದು ನಮ್ಮ ಪಾದ ಸೇವೆ ಮಾಡು, ನಿಂಗೆಲ್ಲ ಒಳ್ಳೇದಾಗ. ಇದೇನ್ ದೊಡ್ಡ ಕೆಲಸ ರೀ. ದಿನ ಬಂದು ಅಂಗಳ ಕಸ ಹುಡುಗಿ ನಿನ್ ಪಾದ ಪೂಜೆ ಮಾಡಿ ಹೋಗ್ತೀನಿ. ಆಯ್ತಾ? ಒಳ್ಳೇದಾಗ. ನಾ ಈಗ ಹೋಗಿ ಬರ್ತೀನಿ. ಯಾಕ್ರಿ? ಹುಡುಗಿ ಚಂಡೆಗೆ ನಿಂತ ನಿಂದ್ರವಲ್ಲಿ ಇವತ್ತಿನ ನನ್ನ ಸೇವಾ ಚೆಲುವು. ಹ್ಞೂನ್ರಿ. ಹಾ,
ಹಿಡ್ಕೊ ಇದನ್ನ ಜೋಳಿಗೆ ಹಿಡ್ಕೊ, ಈ ಜೋಳಿಗೆ ಹಿಡ್ಕೊಂಡು ಸೀದಾ ಕುಡಿಗೆ ಬಾ. ಇಷ್ಟ ಹಿಡ್ಕೊ ಇದನ್ನ. ಯಾಕ್ರಿ ಬೆಕ್ಕಿಡ್ಕೊಂಬಂದ್ರೆ ಅಂದ್ರೆ ನಿನ್ ಕಣ್ಣಾಗ ಬೆಕ್ಕಿಡ್ಯಾವ, ಮಲಾಡ್ಯಾವ, ಗುರಿಡ್ಯಾವ, ಏನಂತ ತಿಳ್ಕೊಂಡಿದ್ದಿ? ಏನು ಮದುವೆಗಿಲ್ಲಿ ಆಗಿ ಮುಂದೆ ಹೊರಿಬೋದಂತ್ಯ? ಏನು ಹಲ್ಲಿ ಇಲ್ಲ ಗೋಡೆ ಹಾಕ್ಬೇಕಂತ? ಅಂತ ಕೆಲಸ ಮಾತ್ರ ಮಾಡ್ಬೇಡ. ಬೆಂಕಿ ತೊಡಬೇಡ, ಸುಟ್ಟವತ್ತಿ ನೋಡು. ಏನು ಒಳ್ಯಾಗ ಏನು ಬಕ್ಕನೆ ಮಾಡಿ ಬೆಂಕಿ ನೋಡ, ಉರಿಗಣ್ಣ ತೆಗಿತೀನ ಮತ್ತಿನ ಅಲ್ಲಿ ಒಳ್ಯಾಗೈತಿ ದಾಸೋಹಕ್ಕ ಹಿಡ್ಬೈರಿ ಇಷ್ಟ ಇನ್ ತೊಗೊಂಡು ಸೀದಾ ಗುಡಿಗೆ ಬಾ. ಇವತ್ತಿನ ನನ್ನ ಸೇವಾ ಚಲು. ತಾಯಿ ದೇವಿ ಎಲ್ಲ ಗಿಡ್ಡ ಪೂಜಾರಿ ನಾನ ಒಂದು ಗುಡಿ ಇದ್ದಂಗ ನಾನು ಅಲ್ಲಿ ಮಾಡಿ ಹೋಗಿತಾನೆ ನೋಡಿ. ಅಲ್ಲ ಈ ಜೋಳಿಗೆ ನನ್ ಕೈ ಕೊಟ್ಟೋದ ಇದ್ರಾಗ ಏನೈತಿ ನೋಡ್ಲೇನ? ನಾಟಿಯಪ್ಪ ಮೊದಲ ಕರಿಬೈ ಐತಿ, ಏನ್ ಕಿರೋದು ಶಾಪ ಕೊಟ್ಟು ಅವಾಗೇನ್ ಮಾಡೋದು? ಆದ್ರೆ ಈ ಜೋಳಿಗೆ ವಜ್ಜಿ ಕಾಣಿಸ್ತೈತಿ, ಇದ್ರಾಗ ಏನೈತಿ ಅಂತ ನೋಡೇ ಬಿಡ್ತಿದ್ವಿ. ಅದಕ್ಕ ಅಂತೀನಿ ನಾನು, ಮದುವೆ ಮನೆಗೆ ಒಂದು ಲೋಟ, ಒಂದು ಚೆರಿಗೆ, ಒಂದು ತಾಟ ಕಡಿಮೆ ಬೀಳಕತ್ತೈತಿ ನೋಡ್ರಿ. ಇವಾಗ ಪೂಜಾರಿ ತುಡುಗು ಮಾಡ್ಕೊಂಡು ಜೋಳಿ ಹಾಕೊಂಡು ಹೊಂಟಾನ. ಏನು ಯಾಕಿರವಲ್ಲಕ್ಕ, ಇವನ್ನೆಲ್ಲ ತಗೊಂಡೋಗಿ ಬಾಂಡೆ ಸಂಬಂಧ ಒಪ್ಪಿಸ್ತೀನಿ. ಈ ಪೂಜಾರಿ ಕಳು ಬಯಲಿಗೆ ಹೇಳಿಲ್ಲ ಅಂದ್ರ ನನ್ನ ಹೆಸರು ಸಂಗಿನ ಅಲ್ಲ, ಮಾಡ್ತೀನಿ ಬಾಂಡೆ. ನೀನು ಬಯಸಿದ ರೀತಿಯಲ್ಲೇ ನಿನ್ನ ಮಗನ ಮದುವೆ ಆಯಿತು. ಆ ವೈಭವದ ಮದುವೆಯಲ್ಲಿ ನೀನಿಲ್ಲ ಎನ್ನುವ ಕೊರಗು ಮಾತ್ರ ನನ್ನ ಕಾಡ್ತಾ ಇತ್ತು. ಆದರೂ ನಿನ್ನ ಮಗನ ಮದುವೆಯನ್ನು ನೋಡಿ ನಿನ್ನ ಆತ್ಮ ಸಂತೋಷ ಪಡುತ್ತದೆ ಎಂದು ನನ್ನ ಮನಸ್ಸು ಸಾರಿ ಸಾರಿ ಹೇಳ್ತಾ ಇತ್ತು ಲಕ್ಷ್ಮಿ, ಸಾರಿ ಸಾರಿ ಹೇಳ್ತಾ ಇತ್ತು. ಶಿವರುದ್ರ ಕೊಡ್ರು ಶಾರದವ್ರು ಅವ್ರ ಮಗು ಕರ್ಕೊಂಡು ಮನೆಗೆ ಬರಕತ್ತೇನೆ. ಹೌದೇ? ಹೌದ್ರಿ. ಬಹಳ ಸಂತೋಷಮ್ಮ. ನೋಡು, ಹೊಸ್ತಿನ ಮೇಲೆ ಒಂದು ಸೇರೆ ಅಕ್ಕಿ ತುಂಬಿದೆ. ನನ್ನ ಸೊಸೆ ತನ್ನ ಬಲಗಾಲಿನಿಂದ ಒದ್ದು ಮತ್ತೆ ಈ ಮನೆಯಲ್ಲಿ ಸಿರಿ ಸಂಪತ್ತು ತುಂಬುವಂತೆ ಮಾಡಿ. ಸರಿ ಹಾಗೆ ನಮಸ್ಕಾರ ಗೌಡ್ರಿಗೆ. ಪ್ರೇಮ, ನಿನ್ನ ಬಲಗಾಲಿನಿಂದ ಸೇರನೋದು ಒಳಗ್ ನಡಿಯಮ್ಮ. ನೀನು ಭಾಗ್ಯ ಲಕ್ಷ್ಮಿಯಾಗಿ ನಮ್ಮ ಮನೆ ತುಂಬಿದೆ. ನನಗಿರುವ ಒಬ್ಬನೇ ಒಬ್ಬ ಮಗನಿಗೆ ಹೆಂಡತಿ, ನನ್ನ ಪ್ರೀತಿಯ ಸೊಸೆಯಾಗಿ, ಅಲ್ಲಲ್ಲ ನನ್ನ ಪ್ರೀತಿಯ ಮಗಳಾಗಿ ನಮ್ಮ ಮನೆತನವನ್ನು ಸರಿದೂಗಿಸಿಕೊಂಡು ಹೋಗುವ ಜವಾಬ್ದಾರಿ ನಿನ್ನ ಕೈಲಿದೆ. ನಿಮ್ಮ ನಂಬಿಕೆಗೆ ನಾನೆಂದೂ ದ್ರೋಹ ಮಾಡುವುದಿಲ್ಲ. ಈ ಮನೆಯ ಸೊಸೆಯಾಗಿ, ನಿಮ್ಮ ಪ್ರೀತಿಯ ಮಗಳಾಗಿ, ನಿಮ್ಮ ಹೆಸರಿಗೆ ಕಿಂಚಿತ್ತು ಕಳಂಕ ಬರದ ಹಾಗೆ ಬಾಳ್ತೀನಿ ಮಗ. ಇಂದಿನಿಂದ ಪ್ರೇಮ ನನ್ನ ಮಗಳಲ್ಲ, ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ. ಒಬ್ಬಳೇ ಒಬ್ಬ ಮಗಳು ಅಂತೂ ಅತೀ ಪ್ರೀತಿಯಿಂದ ಬೆಳೆಸಿದ್ದೇನೆ. ಅವಳ ರೀತಿ ನೀತಿಯಲ್ಲಿ ಏನಾದರೂ ಚೂರು ಹೆಚ್ಚು ಕಡಿಮೆ ಆದರೆ ಅವಳಿಗೆ ತಿದ್ದಿ ಬುದ್ಧಿ ಹೇಳಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವುದು ಹಿರಿಯರಾದ ತಮ್ಮ ಕರ್ತವ್ಯವೇ. ಸುಶಿಕ್ಷಿತೆಯಾದ ನಿಮ್ಮ ಮಗಳಲ್ಲಿ ಎಂದಾದರೂ ಅನುಚಿತ ವರ್ತನೆ ಬರಲಿಕ್ಕೆ ಸಾಧ್ಯ? ಆದರೂ ಚಿಕ್ಕವಳು ನೋಡಿ. ಇನ್ನು ಮುಂದೆ ಅವಳು ನಿಮ್ಮ ಮಗಳಲ್ಲ, ನನ್ನ ಮಗಳು ಅಂತ ತಿಳಿಯುತ್ತೆ. ಅಷ್ಟಾದ್ರೆ ಸಾಕಣೆ. ಹೆತ್ತವರು ಬಯಸುವುದು ಮಕ್ಕಳ ಶ್ರೇಯಸ್ಸನ್ನ. ನಿಮ್ಮ ಮಾತುಗಳನ್ನು ಕೇಳಿದಾಗ ನನ್ನ ಮನಸ್ಸಿಗೆ ಬಹಳ ಆನಂದ ಆಯಿತು. ಎಲ್ಲಿ ನಮ್ಮ ಹಳೆಯರು ಕಾಣ್ತಾನೆ ಇಲ್ಲಲ್ಲ? ಒಳಗಡೆ ಇದ್ದಾನೆ ಮರವೇ.
ನೀವು ಬನ್ನಿ ಗೌಡ್ರೆ. ಚೆನ್ನಾಗಿದ್ದೀನಿ. ಪ್ರಯಾಣ ಚಲೋ ಆಯ್ತಾ ನಿನ್ನೆ? ಯಾಕಮ್ಮ ಏನಾಯ್ತು? ಮದುವೆ ಮನೆಗೆ ಎಂತ ಅನಿಸ್ತಾಗೆ ಗೊತ್ತೈತೇನ್ರಿ? ಏನಾಯ್ತು? ಮದುವೆ ಕಟ್ಟಿದಾಗ ಹಾ, ಅಮ್ಮವ್ರ ಹೆಸರು ಕೇಳಿದ ಮಾತಾಡಿದ್ವಿ. ಅದಕ್ಕೆ ಅಮ್ಮವ್ರ ಹೆಸರು ಹೊಡೆದಿಟ್ಟು ಚೆಂದಾಗಿಲ್ಲ. ಎಷ್ಟು ಹೆದರ್ಸ್ಬಿಟ್ಟಿದ್ದೆ ಹೇ ಮಾರ ಇಲ್ಲಿ. ಮದುವೆಯಲ್ಲಿ ಊಟದ ತೊಂದರೆ ಆಯ್ತು ಅಥವಾ ಯಾರಾದ್ರೂ ಜಗಳ ಮಾಡ್ಕೊಂಡ್ರು ಅಂತ ಹೆದರ್ ಬಿಟ್ಟಿದ್ದೆ. ನಾನು ಇಷ್ಟು ಎದುರಿಸ್ಲಿಲ್ಲ ಅಂದ್ರೆ ನೀವೇನ್ ಹೇಳ್ತಿದ್ರಿ? ಸರಿ, ಏನೀಗ? ಅಮ್ಮವ್ರ ಹೆಸರು ಹೊಡೆದಿಟ್ಟು ಚೆಂದಾಗಿಲ್ಲ. ಹೌದೇ? ಹೌದು. ಕೇಳ. ಹೇಳಿ. ಪ್ರೀತಿಗೆ ಮತ್ತೊಂದು ಹೆಸರು? ಪ್ರೇಮ. ಅದೇ ನನ್ನ ಹೆಂಡತಿ. ಇದೊಳ್ಳೆ ಬೇಷ ಬಿಡ್ರಿ. ನೋಡ್ರಿ, ಅವ್ರ ಬಾಯಿಗಿಂದ ಅಮ್ಮವ್ರ ಹೆಸರು ಕೇಳ್ಬೇಕಂದ್ರ ನನ್ನ ಬಾಯಿಗೆ ಅವ್ರ ಎಂಟು ಹೆಸರು ಬರಂಗ್ ಮಾಡೋದ್ ಬಿಟ್ರಿ. ಅದಕ್ಕೆ ಅನ್ನದ್ರಿ, ಗೌಡ್ರು ತಮ್ಮ ಗತ್ತು ಬಿಡಲ್ಲ ಅಂತಾರಲ್ಲ, ಇದಕ್ಕೆ ನೋಡಿ ಏನ್ ಯಾಕೆ ಬಿಡಲ್ಲ. ಈ ಮನೆಗೆ ಸೊಸೆಯಾಗಿ ಬಂದಿರೋ ಪ್ರೇಮನವರು ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಒಳ್ಳೆ ಹೆಸರು ತಂದಷ್ಟೇ ಸಾಕು. ನಮ್ಮ ಹೊಸ ಬಾಳಿನ ದಾಂಪತ್ಯ ಜೀವನಕ್ಕೆ ಈ ರಾತ್ರಿ ಪ್ರಥಮ ರಾತ್ರಿ. ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಈ ಬಾಳೆಂಬ ಜೀವನದಲ್ಲಿ ಕಷ್ಟ ಸುಖಗಳನ್ನು ಸಮಪಾಲಾಗಿ ಹಂಚಿಕೊಂಡು ಜೀವನಾಂತ್ಯದವರೆಗೂ ಜೊತೆಯಾಗೇ ಇರ್ತೀವಿ ಎಂದು ಬೆರೆಯುವ ಈ ರಾತ್ರಿ ಪ್ರಥಮ ರಾತ್ರಿ. ನಿಮ್ಮಷ್ಟು ತಿಳಿದವಳು ನಾನಲ್ಲ. ನನ್ನಲ್ಲಿ ಏನಾದರೂ ಅನುಚಿತವಾದರೆ ಕಂಡು ಬಂದರೆ ಅದನ್ನು ತಿದ್ದಿ ಸರಿದಾರಿ ತರುತ್ತೇನೆ. ನಿನ್ನ ತಂದೆ ತಾಯಿಗಳು ಸದ್ಗುಣ ಸೇರಿ ಸಂಪನ್ನರು. ಅಂತ ಸುಸಂಸ್ಕೃತರ ಪಾಲನೆಯಲ್ಲಿ ಬೆಳೆದವಳು ನಿಂದಾಗ ನಿನ್ನಲ್ಲಿ ಅನುಚಿತ ವರ್ತನೆ ಕಂಡುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ತಂದೆ ತಾಯಿಗಳಿಗೆ ನನ್ನ ಪ್ರೇಮಗಳು, ಹಾಗಾಗಿ ನನ್ನನ್ನು ಅತಿಯಾದ ಪ್ರೀತಿ ಸಲಹೆಯಿಂದ ಬೆಳೆಸಿದ್ದಾರೆ. ಅದಕ್ಕಾಗಿ ಹೇಳಿದೆ, ನಾನು ಮಾತನಾಡುವಲ್ಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಇವತ್ತಿನಿಂದ ಒಂದು ಜೀವ ಎರಡು ದೇಹವಿದ್ದತ್ತೆ. ನಮ್ಮಿಬ್ಬರಲ್ಲಿ ಕ್ಷಮೆ ಎನ್ನುವ ಮಾತೇ ಬರಬಾರದು. ಈ ನಿಮ್ಮ ಅಭಿಮಾನದ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಸೋತು ಹೋಗಿದ್ದೇನೆ. ಈ ದೇಹ ಪುಷ್ಪವನ್ನ ನಿಮ್ಮ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಅಂತಃಕರುಣೆಯ ಕರುಳಿಂದ